ನಮಸ್ತೆ ನಮಸ್ತೆ ದೀಪಾ ಜ್ಯೋತಿ ಮೇಡಮ್. ಮೇಡಮ್. ವಾಯ್ಸ್ ಕೇಳಿ. ಓಕೆ, ಶುರು ಮಾಡಮ್ಮ. ಓಕೆ, ವಸಂತ ಗೋಪಿನಾಥ್ ಮ್ಯಾಮ್, ಸ್ಟಾರ್ಟಿಂಗ್ ಪ್ರೇಯರ್. ನಮಸ್ತೆ ಮ್ಯಾಮ್. ಸ್ಟಾರ್ಟಿಂಗ್ ಪ್ರೇಯರ್. ಪ್ರಾರ್ಥನೆ. ವಂದೇ ಶಂಭುಂ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕ ವಹ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಥ್ಯಾಂಕ್ ಯು ಮ್ಯಾಮ್. ನಾನು ಮಂಗಳೂರಿಂದ ಶಿವಸಹಸ್ರನಾಮವನ್ನು ನನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಭರವಸೆ ನೀಡುತ್ತೇನೆ. ನನ್ನ ದಿನವನ್ನು ಪ್ರಾರಂಭಿಸುವ ಮೊದಲು ನಾನು ದೇವರ ಆಶೀರ್ವಾದವನ್ನು ಪಡೆಯುತ್ತೇನೆ. ನನ್ನ ಹೆತ್ತವರನ್ನು ಮತ್ತು ಗುರುಗಳನ್ನು ಅತ್ಯಂತ ಗೌರವದಿಂದ ನೋಡುತ್ತೇನೆ. ಅವರನ್ನು ದೇವರಂತೆ ಪರಿಗಣಿಸುತ್ತೇನೆ. ನಾನು ಹಿರಿಯರನ್ನು ನನ್ನ ಮಾರ್ಗದರ್ಶಕರಾಗಲು ಬಿಡುತ್ತೇನೆ ಮತ್ತು ನನ್ನ ತಾಯಿಯಂತೆ ಎಲ್ಲ ಮಹಿಳೆಯರನ್ನು ಗೌರವಿಸುತ್ತೇನೆ. ಹೃದಯ, ಆತ್ಮ ಮತ್ತೆ ಪರಿಸರ ಶುದ್ಧತೆಗೆ ನಾನು ಶ್ರಮಿಸುತ್ತೇನೆ. ನನ್ನ ತಾಯಿ ನಾಡಿನ ಗೌರವವನ್ನು ಎತ್ತಿ ಹಿಡಿಯುತ್ತೇನೆ. ಸಾಮರಸ್ಯಕ್ಕಾಗಿ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ರಕ್ಷಕನಾಗಿರುತ್ತೇನೆ. ಈ ಪ್ರತಿಜ್ಞೆಯೊಂದಿಗೆ ನಾನು ಈ ಶಿವಸಹಸ್ರನಾಮ ಜಪವನ್ನು ಪ್ರಾರಂಭಿಸುತ್ತೇನೆ. ದೇವರೇ, ನನ್ನನ್ನು ಆಶೀರ್ವದಿಸಿ, ನನಗೆ ಸಹಾಯ ಮಾಡಿ ಹಾಗೂ ನನಗೆ ಮಾರ್ಗದರ್ಶನ ನೀಡಿ. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಮಾ. ನಮಸ್ತೆ ದೀಪಾ ಮ್ಯಾಮ್. ನಮಸ್ತೆ ಪ್ರೇಮಿಳಾ ಮ್ಯಾಮ್. ನಮಸ್ತೆ ದೀಪಾ ಮೇಡಮ್. ಪೀಠಕ್ಕೆ PDF ಅಲ್ಲಿ ಇಲ್ವಲ್ಲ ಮೇಡಮ್? ಇದೆ, ಸ್ಟಾರ್ಟಿಂಗ್ ಅಲ್ಲಿ ಇದೆ. ಶಾಂತಾ ರಾಜು ಅವರೇ, ಶಾಂತಾ ಅವರಿಂದ ಹರಿ ಓಂ ಮ್ಯಾಮ್. ಶಾಂತಾ ರಾಜು, ಹರಿ ಓಂ ಮ್ಯಾಮ್. ಶಾಂತಾ ಅವರೇ. ಓಕೆ, ಶಾಂತನು ಹರಿ ಓಂ ಮೇಡಮ್. ಹರಿ ಓಂ. ಎಕ್ಸ್ಕ್ಯೂಸ್ ಮೀ ದೀಪಾ ಮೇಡಮ್. ಹೇಳಿಮ್ಮ. ದೀಪ ಇದು ಪೀಠಕ್ಕೆ PDF ಅಲ್ಲಿ ಇಲ್ವಲ್ಲ ಮೇಡಮ್? ಇದೆಮ್ಮ, ಒಂದ್ಸರಿ ಚೆಕ್ ಮಾಡಿ. ಹಾಕಿ ಅಷ್ಟೇ. ಇಲ್ಲ, ನಮಗ್ ಬರ್ಲೇ ಇಲ್ವಲ್ಲ. ನನ್ನ ಚೆಕ್ ಮಾಡಿದೆ ನಾನು. ಹೌದಾ? ಒಂದ್ ಮೆಸೇಜ್ ಹಾಕಿ ಮೇಡಮ್. ಇಲ್ಲ, ಪೀಠಿಕೆ ಇಲ್ಲ. ಇಲ್ಲಿ ನೋಡಿ, ನಾನು ಇಲ್ಲಿ ಶೇರ್ ಮಾಡ್ತಾ ಇದೀನಲ್ವಾ, ನೋಡಿ ಇಲ್ಲಿ ಇದೇ PDF ನಿಮಗೆ ನಾನು ಕಳಿಸಿರೋದು. ಇದೆಯಲ್ಲ ನೋಡಿ, ಇದು ಇಂಗ್ಲಿಷ್ ಅಲ್ಲಿ ಇದೆ ಪ್ಲೆಡ್ಜ್. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇದೇ PDF ಕಾಣಿಸ್ತಾ ಇದೆ ಮೇಡಮ್. ಇದೇ PDF ಗ್ರೂಪ್ ಶೇರ್ ಮಾಡಿರೋದಲ್ವಾ? ಸಾರಿ ಮೇಡಮ್, ಇದನ್ನ ಓದಿಲ್ಲ ನಾವು. ಇದು ಏನೋ ಅನ್ಕೊಂಡ್ವಿ. ಜಪಿಸುವ ಮೊದಲು ವಿದ್ಯಾರ್ಥಿ ಪೇಜ್ ನಂಬರ್. ಶಾರದಾ ಚಲುವರಾಜು ಅವರೇ, ಮ್ಯೂಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ಅಲ್ಲೇ ಇದೆ ನೋಡಿ, ಫಸ್ಟ್ ಅಲ್ಲೇ ಇದೆ, ಸ್ಟಾರ್ಟಿಂಗ್ ಅಲ್ಲಿ. ಸರಿನಾ? ಇವತ್ತು 36ನೇ ಶ್ಲೋಕದಿಂದ ಪ್ರಾರಂಭ ಮಾಡ್ತಾ ಇದೀವಿ. ಅದಕ್ಕೂ ಮೊದಲು 50 ಶ್ಲೋಕ ಆದ್ಮೇಲೆ ನಾವು ನಿಮಗೆ ಧ್ಯಾನಮು, ನ್ಯಾಸ ಮತ್ತೆ ಯಾರಿಗಾದ್ರೂ ಸ್ಟಾರ್ಟಿಂಗ್ ಪ್ರೇಯರ್ ಬಂದಿಲ್ಲ ಅಂದ್ರೆ ಅದನ್ನು ಕೂಡ ಹೇಳ್ಕೊಡ್ತೀವಿ. ಸ್ಟಾರ್ಟಿಂಗ್ ಪ್ರೇಯರ್, ಎಂಡಿಂಗ್ ಪ್ರೇಯರ್ ಮತ್ತೆ ಪ್ಲೆಡ್ಜ್ ಇನ್ನೊಂದ್ಸರಿ 50 ಶ್ಲೋಕ ಆದ್ಮೇಲೆ ನಿಮ್ಗೆ ಒಂದ್ಸರಿ ಹೇಳ್ಕೊಡ್ತೀವಿ. ಅಲ್ಲಿವರೆಗೂ ಕೂಡ ನೀವೇ ಹೇಳ್ತಾ ಇರಿ. ಯಾಕೆಂತಂದ್ರೆ 50 ಶ್ಲೋಕ ಮುಗಿದ್ಮೇಲೆ ನಿಮ್ಗೆ ಎಲ್ಲರಿಗೂ 50 ಶ್ಲೋಕ ಬಂದಿರುತ್ತೆ. ಅದಾದ ನಂತರ ಇವನಲ್ಲಿ ಹೇಳ್ಕೊಟ್ಟಾಗ ನೀವು ಸರಾಗವಾಗಿ 50ರವರೆಗೂ ಕೂಡ ನೀವು ಹೇಳ್ಕೊಬರ್ಬೋದು. ಅದಾದ ನಂತರ 51ರಿಂದ ಕಲೀಲಿ ಅಂತೇಳಿ.
ಮೊದಲಿಗೆ ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ಗೆ ಜಾಯಿನ್ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಶ್ರೀ ಶಿವಸಹಸ್ರನಾಮ ಕಲಿಕಾ ತರಗತಿಗೂ ಹಾಗೆ ಸ್ವಾಗತ. ನಾವೆಲ್ಲರೂ ಕೂಡ ಭಗವಂತನ ನಾಮಗಳನ್ನ ಎಷ್ಟು ಚೆನ್ನಾಗಿ ಹೇಳ್ತೀವೋ, ಎಷ್ಟು ಚೆನ್ನಾಗಿ ಉಚ್ಚಾರಣೆ ಮಾಡ್ತೀವೋ. ಈಗ ನೋಡಿ, ಬೆಂಗಳೂರಲ್ಲಿ ನಮ್ಗೆ ಈಗಾಗ್ಲೇ ಕೊರೋನಾ ಅನ್ನೋದು ಪ್ರಾರಂಭ ಆಗ್ತಾ ಇದೆ. ಅಂತಹ ಕೊರೋನಾನು ಕೂಡ ನಮ್ಮನ್ನ ನಮ್ಮ ದೇಹವನ್ನ ಯಾವುದೇ ರೀತಿಯಾಗಿ ನಮ್ಮನ್ನ ಬಾಧಿಸೋದಿಲ್ಲ. ಯಾಕೆ ಅಂತಂದ್ರೆ ಶಿವನ ಅನುಗ್ರಹ, ಅಂದ್ರೆ ಶಿವ ಅಂದ್ರು ಒಂದೇ, ಲಲಿತಾ ದೇವಿ ಅಂದ್ರು ಒಂದೇ. ಆ ದೇವಿಯ ಅನುಗ್ರಹ ನಮ್ಮ ಮೇಲೆ ಇದೆ ಅಂದ್ರೆ ನಮ್ಮನ್ನ ಯಾವ ಒಂದು ವೈರಸ್ ಆಗ್ಲಿ ಯಾವುದೇ ಆಗ್ಲಿ ನಮ್ಮನ್ನ ಬಾಧಿಸೋದಿಲ್ಲ. ಅದು ಹೆಚ್ಚೆಚ್ಚಾಗಿ ನೀವು ಸಹಸ್ರನಾಮಗಳ ಕಡೆ ನೀವು ಗಮನವನ್ನ ವಹಿಸ್ಬೇಕು. ನಾವ್ ಹೇಳ್ಕೊಡ್ತಾ ಇದೀವಿ ಈ ಸಹಸ್ರನಾಮನೆ ಅಂತ ಅಲ್ಲ, ನಾವ್ ಹೇಳ್ಕೊಡ್ತಾ ಇದ್ದೀವಿ ಏನು ಹೇಳ್ಕೊಡ್ತಾ ಇದ್ರೆ ಅದಕ್ಕೋಸ್ಕರ ಲೆಕ್ಚರ್ ಓಡ್ತಾ ಇದ್ರೆ ಅಂತ ಅನ್ಕೋಬೇಡಿ. ಇದೇ ಅಂತಲ್ಲ, ಶಿವ ಸಹಸ್ರನಾಮನೆ ಅಂತಲ್ಲ, ನಿಮ್ಗೆ ಬೇರೆ ಯಾವ್ದೇ ಸಹಸ್ರನಾಮ ನೀವ್ ಎಲ್ಲೇ ಕಲ್ತಿರಿ, ಇಲ್ಲ ನೀವು ಎಷ್ಟು ವರ್ಷದಿಂದ ಹೇಳ್ಕೊ ಬರ್ತಾರಿ ಅಂತ ಸಹಸ್ರನಾಮಗಳನ್ನಾದ್ರ ಹೇಳಿ. ನೀವು ದೇವರ ನಾಮಗಳಂದ್ರೆ ಬೇರೆ ಬೇರೆ ನಾಮಗಳನ್ನ ಹೇಳ್ತಾ ಇರ್ತೀರಾ, ಆದ್ರೆ ಭಗವಂತನ ಅದನ್ನಾದ್ರೂ ಹೇಳಿ, ಯಾವ್ದಾದ್ರೂ ಪರವಾಗಿಲ್ಲ ಹೇಳ್ತಾ ಇರಿ. ಅದರಿಂದ ನಮ್ಗೆ ಯಾವ್ದೇ ರೀತಿಯಾದಂತಹ ನಮ್ಮ ದೇಹಕ್ಕಾಗ್ಲಿ ಮನಸ್ಸಿಗೆ ಆಗ್ಲಿ ಯಾವುದಕ್ಕೂ ಕೂಡ ನಮ್ಗೆ ನೋವಾಗೋದಿಲ್ಲ. ಆದ್ರಿಂದ ಹೆಚ್ಚೆಚ್ಚಾಗಿ ನೀವು ಗಮನವನ್ನ ಯಾವುದ್ರ ಕಡೆ ಕೊಡಬೇಕು, ಭಗವಂತನ ನಾಮದ ಕಡೆ ಮಾತ್ರ ಕೊಡಬೇಕು. ಅವಾಗ ಯಾವುದೇ ವೈರಸ್ ನಮ್ಮನ್ನ ಯಾವ್ದು ಬಾಧಿಸೋದಿಲ್ಲ. ಯಾವ ರೀತಿ ಬಾಧಿಸೋದಿಲ್ಲ ಅಂತಂದ್ರೆ, ಈಗ ನಾವು ಕುತ್ಕೊಂಡಿದೀವಿ, ನಾವ್ ಹೇಳ್ತಾ ಇರ್ತೀವಿ, ನಾವು ಸಹಸ್ರನಾಮಗಳನ್ನ ಕಲಿಯೋದ್ರಿಂದ ಹೇಳೋದ್ರಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ, ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಶುದ್ಧ ಮಾಡುತ್ತೆ ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಅದೇ ರೀತಿಯಾಗಿನೇ ನಮ್ಮನ್ನ ನಾವು ಯಾರು ಹೇಳ್ತಾ ಇರ್ತಾರೋ ಅವರನ್ನ ಸಾಕ್ಷಾತ್ ಭಗವಂತನೇ ರಕ್ಷಣೆ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ನಾವು ಭಗವಂತನಿಗೆ ಧ್ಯಾನ ಹೇಳಿರ್ತೀವಿ, ಭಗವಂತನ ನಾಮಗಳನ್ನ ಪಾರಾಯಣ ಮಾಡಿರ್ತೀವಿ, ಭಗವಂತನ ಚಿಂತೆಯಲ್ಲೇ ನಾವಿರ್ತೀವಿ. ಅವಾಗ ಏನ್ ಮಾಡ್ತಾನೆ ಭಗವಂತ, ನನ್ನ ನಾಮದಲ್ಲೇ ಇವರು ನಿರತರಾಗಿದ್ದಾರೆ, ಅದರಿಂದ ನಾನು ಇವರನ್ನ ರಕ್ಷಣೆ ಮಾಡ್ಬೇಕು ಅಂತ ಏನ್ ಮಾಡ್ತಾನೆ ಭಗವಂತ. ನಮ್ಗೆ ಯಾವುದೇ ತೊಂದರೆ ಬಂದ್ರು ಕೂಡ ಏನ್ ಮಾಡ್ತಾನೆ, ಅವನೇ ನಿಂತು ಎಲ್ಲವನ್ನು ನಿಭಾಯಿಸ್ತಾನೆ. ಆದ್ರೆ ಅದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಭಗವಂತ ನಮಗೆ ರಕ್ಷಣೆಯನ್ನ ಮಾಡ್ತಾರೆ ಅಂತ ಕಾಣಿಸಲ್ಲ ಅಲ್ವಾ. ಆದ್ರಿಂದ ನಾವು ಹೆಚ್ಚೆಚ್ಚಾಗಿ ಭಗವಂತನ ನಾಮಗಳನ್ನ ನಾವು ಹೆಚ್ಚೆಚ್ಚಾಗಿ ಹೇಳ್ತಾ ಇರ್ಬೇಕು, ಕಲಿತಾ ಇರ್ಬೇಕು. ನಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮ ಸದಾ ಕಾಲ ಪಾರಾಯಣ ಆಗ್ತಾನೆ ಇರ್ಬೇಕು. ಅವಾಗ ನಮ್ಗೆ ಯಾವುದೇ ಆದಂತಹ ಯಾವುದೇ ಕಾಯಿಲೆ ಆಗಿರ್ಬೋದು, ಯಾವುದೇ ಆಗಿರ್ಲಿ, ಯಾವುದು ಕೂಡ ನಮ್ಮನ್ನ ಬಾಧಿಸೋದಿಲ್ಲ. ತಕ್ಷಣ ಬರ್ಬೋದು, ಹೊರ್ಟೋಗ್ಬೋದು ಅಷ್ಟೇ. ಅದು ಬಿಟ್ರೆ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮನ್ನ ಅದು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರಿನಾ? ಈಗ 36ನೇ ಶ್ಲೋಕ ಯಾರಿಗೆ ಕರೆದಿದ್ರಿ? ಶಾಂತಾ ರಾಜು, ಶಾಂತ ಅವ್ರ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ಮ್ಯಾಮ್. ಮಾಡ್ಕೊಂಡಿದ್ದೀರಮ್ಮ? ಯಾಕಂದ್ರೆ ಇದು ಹೇಳ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೇಳಿದೆ ಎಲ್ಲರಿಗೂ ಕೂಡ. ಓಕೆ, 36ನೇ ಶ್ಲೋಕ. ಮುಖ್ಯೋ ಮುಖ್ಯಶ್ಚ ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಸ್ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಇಲ್ಲಿ ಬಾ ಮಹಾಪ್ರಾಣ ಹೇಳ್ಬಾರ್ದು, ಸುಬಲೋ ಅಷ್ಟೇ, ಸುಭ ಅಂತ ಹೇಳ್ಬಾರ್ದು. ಬರೀ ಮೊದ್ಲೇ ಬಾ ಇದೆ ನೋಡಿ ಅಲ್ಲಿ, ಸುಬಲೋ ಬಲರೂಪಧೃತ್ ಇಲ್ಲಿ ಅರ್ಧ ಕಾಯಿದೆ, ಇದನ್ನ ಅರ್ಧ ತಾ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಅರ್ಧ ಕಾಯಿದೆ, ಅರ್ಧ ಕಾಯಿದೆ, ಅದನ್ನ ಅರ್ಧ ತಾ ಮಾಡ್ಕೊಳ್ಳಿ ಎಲ್ಲರಿಗೂ. ಮೇಡಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಶಾಂತಲಾ ನಾಗೇಂದ್ರ ಅವರೇ, ಶರದ್ ಅಂಕೋಲೆ ಅವರೇ. ಹರಿ ಓಂ ಮೇಡಮ್. ನಮಸ್ತೆ ಮೇಡಮ್. ಆಫ್ ತಗೊಳ್ಳೋಣ ಈಗ. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಸ್ ಸರ್ವಕಾಮದಃ
सर्वकामदः काहलिः सर्वकामदः सर्वकालप्रसादश्च 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 सुबलो बलरूपधृत् सुबलो बलरूपधृತ್ ಚೆನ್ನಾಗಿ ಹೇಳ್ತೀರಮ್ಮ. ಥ್ಯಾಂಕ್ ಯು ಮಾ. ಶಾರದಾ GS ಅವ್ರೆ, ಆಮೇಲೆ ಶಶಿಕಲಾ AM ಅವ್ರೆ. ನಮಸ್ತೆ ಮೇಡಮ್. ಒಂದೊಂದ್ ಲೈನ್ ಹೇಳೋಣ ಈಗ. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ. सर्वकालप्रसादश्च सुबलो बलरूपधृत् सर्वकालप्रसादश्च सुबलो बलरूपधृत्. सर्वकालप्रसादश्च सुबलो बलरूपधृत्. ವೆರಿ ನೈಸ್. ಚೆನ್ನಾಗಿ. ಥ್ಯಾಂಕ್ ಯು ಮಾ. ಶಶಿಕಲಾ ಶ್ರೀನಿವಾಸ್ ಅವರೇ ಇದ್ದೀರಮ್ಮ? ಶಶಿಕಲಾ ಶ್ರೀನಿವಾಸ್ ಅವರೇ. ಶೀಲಾ ಕೇಶವ್ ಅವರೇ. ಮ್ಯಾಮ್ ನಾನು ಕೇಳಿಸ್ಕೊಂತೀನಿ ಮೇಡಮ್. ಓಕೆ ಅಮ್ಮ. ಶೇಖ್ ಬಾಗ್ ಅವರೇ ಇದ್ದೀರಮ್ಮ? ಶಿಲ್ಪಾ ದಾಮೋದರ್ ಅವರೇ. ಹರಿ ಓಂ. ಎರಡನೇ ಒಟ್ಟಿಗೆ ಹೇಳೋಣ. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಥ್ಯಾಂಕ್ ಯು ಮಾ. ಶಿವಗಂಗಾ ಅವರೇ. ಶಿವಮಠ ಅವರೇ. ಹಾ ಮೇಡಮ್, ನಮಸ್ತೆ ಮೇಡಮ್. ಎರಡನೇನು ಒಟ್ಟಿಗೆ ಒಂದ್ಸರಿ ಹೇಳಿಮ್ಮ. ಹಾ ಮ್ಯಾಮ್. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಚೆನ್ನಾಗಿ ಹೇಳ್ತೀರಿ. ನೋಡಿದ್ರ, ಈಗ ಬರೀ ಇವತ್ತಿಗೆ 9 ದಿನಗಳಾಗಿದೆ ನಮ್ಮ ತರಗತಿ ಪ್ರಾರಂಭ ಆಗಿ. ಮೊದಲನೇ ದಿನಕ್ಕೂ ಎರಡನೇ ದಿನಕ್ಕೂ ವ್ಯತ್ಯಾಸ ನೋಡಿ. 9 ದಿನಕ್ಕೆ ಎಲ್ಲರೂ ಕೂಡ ಎಷ್ಟು ಚೆನ್ನಾಗೂ ಕೂಡ ಹೇಳ್ತಾ ಇದ್ರೆ, ಯಾರು ಕೂಡ ಡಿಸ್ಟರ್ಬ್ ಮಾಡ್ತಾ ಇಲ್ಲ ತರಗತಿಯಲ್ಲಿ. ಎಲ್ಲ ಅನ್ಮ್ಯೂಟ್, ಅವ್ರ ಹೆಸರನ್ನ ಕರೆದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊತಾ ಇದಾರೆ. ಎಷ್ಟು ಚೆನ್ನಾಗಿ ಬರ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಏನ್ ಅನ್ಸ್ತು, ಅಯ್ಯೋ 2 ಸರಿ ಹೇಳಿಸ್ತಾ ಇದಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ನಿಮ್ಗೆ ಒಂಥರ ಮನ್ಸಿಗೆ ಬೇಜಾರಾಗಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹೌದು, ನಾವು ಯಾವ ರೀತಿ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ ಅದು ಅಭ್ಯಾಸ ಆಗೋಗುತ್ತೆ. ಸರಿನಾ? ಚೆನ್ನಾಗಿ ಹೇಳ್ತಾ ಇದ್ರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರೆ. ಎಲ್ಲರ ಕಾಪರೇಟ್ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು, ಧನ್ಯವಾದ. ಮುಂದೆ. ಥ್ಯಾಂಕ್ ಯು ಮಾ. ಶಿವಾಂಬಿಕೆ ಅವರೇ, ಆಮೇಲೆ ಶೋಭಾ ನರ್ಗುಂಡ್ ಅವರೇ. 37ನೇ ಶ್ಲೋಕ. ಹರಿ ಓಂ ಅಮ್ಮ. 37ನೇ ಶ್ಲೋಕ. ನಮಸ್ತೆ ಮೇಡಮ್. ನಮಸ್ತೆ. 37ನೇ ಶ್ಲೋಕ. ಒಂದೊಂದು ಪದ. ಸರ್ವಕಾಮವರಶ್ಚೈವ ಸರ್ವದಸ್ ಸರ್ವತೋಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ
ನಿಪಾತಿ ನಿಪಾತಿ ಯವಶಃ ಅರ್ಧ ಹ ತಗೊಳ್ಳಿ ಮುಂದೆ. ಯವಶ 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 ಯ ಅನ್ಬಾರ್ದು, ಹ ಗಂಟ್ಲಿಂದ ಅರ್ಧ ಹ ಬರ್ಬೇಕು. ಆಮೇಲೆ ಯ ಹ ಯವಶ 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 ಖಗಃ ಖಗಃ ಖಗಃ. ಚೆನ್ನಾಗಿ ಹೇಳಿದ್ರಮ್ಮ. ಥ್ಯಾಂಕ್ ಯು ಮಾ. ಶೋಭಾ ಪ್ರದೀಪ್ ಅವರೇ, ಶೋಭನಾ ಮೆನನ್ ಅವರೇ. ಹರಿ ಓಂ ಮ್ಯಾಮ್. ಅರ್ಧ ಹಾಫ್ ಆಫರ್ಸ್ ತಗೊಳ್ಳೋಣ ಈಗ. ಸರ್ವ ಕಾಮವರಶ್ಚೈವ ಸರ್ವದಸ್ ಸರ್ವಕಾಮವರಶ್ಚೈವ ಸರ್ವದಸ್ ಸರ್ವಕಾಮವರಶ್ಚೈವ ಸರ್ವದಸ್ ಸರ್ವತೋಮುಖಃ 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 ಆಕಾಶ ನಿರ್ವಿರೂಪಶ್ಚ ಆಕಾಶನಿರ್ವಿರೂಪಶ್ಚ ನಿರ್ವಿರೂಪಶ್ಚ ನಿಪಾತಿ ಹ್ಯವಶಃ ಖಗಃ ನಿಪಾತಿ ಹ್ಯವಶಃ ಖಗಃ ನಿಪಾತಿ ಹ್ಯವಶಃ ಖಗಃ. ಚೆನ್ನಾಗ್ ಬಂತಮ್ಮ. ಥ್ಯಾಂಕ್ ಯು ಮಾ. ಶುಭಾ ಸಿ ಅವರೇ, ಶುಭ ಮಂಗಳ ಅವರೇ. ನಮಸ್ತೆ ಮೇಡಮ್. 2 ಲೈನ್ ಒಂದೊಂದ್ ಲೈನ್ ಒಟ್ಟು ಕೇಳೋಣ. ಒಂದೊಂದ್ ಲೈನು. ಸರ್ವ ಕಾಮವರಶ್ಚೈವ ಸರ್ವದಸ್ ಸರ್ವತೋಮುಖಃ ಸರ್ವಕಾಮವರಶ್ಚೈವ ಸರ್ವದಸ್ ಸರ್ವತೋಮುಖಃ ಸರ್ವಕಾಮವರಶ್ಚೈವ ಸರ್ವದಸ್ ಸರ್ವತೋಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಹ್ಯವಶಃ ಖಗಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಹ್ಯವಶಃ ಖಗಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಹ್ಯವಶಃ ಖಗಃ. ಚೆನ್ನಾಗ್ ಬರ್ತಮ್ಮ. ಥ್ಯಾಂಕ್ ಯು ಅಮ್ಮ. ಶುಭಾ ವಿಟಿ ಅವರೇ. ನಮಸ್ಕಾರ ಮೇಡಮ್. 2 ಲೈನ್ ಒಟ್ಟಿಗೆ ಒಂದ್ಸರಿ. ಓಕೆ ಮ್ಯಾಮ್. ಸರ್ವ ಕಾಮವರಶ್ಚೈವ ಸರ್ವದಸ್ ಸರ್ವತೋಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಹ್ಯವಶಃ ಖಗಃ ಸರ್ವಕಾಮವರಶ್ಚೈವ ಸರ್ವದಸ್ ಸರ್ವತೋಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಹ್ಯವಶಃ ಖಗಃ. ಆಕಾಶ ಬೇಡ, ಬರೀ ಆಕಾಶ ಶ ಒಂದೇ ಶ. ಆಕಾಶ ಹೌದು. ಸರಿ ಆಯ್ತಮ್ಮ. ಸರಿ, ಇನ್ನೊಂದ್ಸರಿ ಹೇಳ್ಬೇಕಮ್ಮ? ಸಾಕ್ ಬೇಡ, ಅದು ಸ್ವಲ್ಪ ದೀರ್ಘ ಆಯ್ತು ಅಷ್ಟೇ. ಅದು ಚೆನ್ನಾಗಿ. ಥ್ಯಾಂಕ್ ಯು ಅಮ್ಮ. ಶ್ವೇತಾ ಚಾಗೆ ಅವರೇ. ಶ್ವೇತಾ ಚಾಗೆ. ಎಸ್ ಮೇಡಮ್. 2 ಲೈನ್ ಒಂದ್ಸರಿ ಹೇಳ್ತೀರಮ್ಮ? ಹಾ ಮೇಡಮ್. ಸರ್ವಕಾಮವರಶ್ಚೈವ ಸರ್ವದಸ್ ಸರ್ವತೋಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಹ್ಯವಶಃ ಖಗಃ. ಚೆನ್ನಾಗ್ ಬಂತಮ್ಮ. ಅಮ್ಮ, ನೀವು ನಮ್ ಚಿನ್ಮಯ ಇನ್ಸ್ಟಿಟ್ಯೂಟ್ ಹೊಸಬ್ರಾ? ಇಲ್ಲ ಮ್ಯಾಮ್, ವಿಷ್ಣು ಸಹಸ್ರನಾಮ ಕಲ್ತಿದ್ದೀನಿ ಮೇಡಮ್. ಅವಾಗ ಎಷ್ಟು ವರ್ಷ ಆಯ್ತು? ಒಂದು 7-8 ಮಂತ್. ಈ ಇಯರ್ ಅಲ್ಲಿ 2024 ಅಲ್ಲಿ ಅಕ್ಟೋಬರ್ ಬ್ಯಾಚ್ ಅಲ್ಲಿ ಕಲ್ತಿದ್ದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಶ್ವೇತಾ ಎಲ್ಲವರೇ. ಶ್ಯಾಮಲಾ ಅವರೇ. ನಮಸ್ತೆ ಮ್ಯಾಮ್. ಶ್ಯಾಮಲಾ ಅವರೇ ಇದ್ದೀರಮ್ಮ? 38ನೇ ಶ್ಲೋಕಕ್ಕೆ ಹೋಗೋಣ. ರೌದ್ರ ರೂಪೋ ರೌದ್ರ ರೂಪೋ. ಇಲ್ಲಿ ನಾವಿಲ್ಲಿ ಪದ ಬಿಡಿಸ್ತಾ ಇರೋದ್ರಿಂದ ರೌದ್ರ ರೂಪ ಆಗುತ್ತೆ. ಆಮೇಲೆ ಅಂಶುರಾದಿತ್ಯೋ ಆಗುತ್ತೆ. ಹಾಗೆ ಹೇಳಿ. ಅಂಶುರಾದಿತ್ಯೋ ಬಹುರಶ್ಮಿಸ್ ಸುವರ್ಚಸಿ ವಸುವೇಗೋ
ವಸುವೇಗೋ ವಸುವೇಗೋ ಮಹಾವೇಗೋ 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 ಮನೋವೇಗೋ ಮನೋವೇಗೋ ಮನುವೇಗೋ ನಿಶಾಚರಃ ನಿಶಾಚರಃ ನಿಶಾಚರಃ. ಹಾ ಚೆನ್ನಾಗ್ ಬರ್ತಮ್ಮ. ಥ್ಯಾಂಕ್ ಯು. ಶೈಲಜಾ KR ಅವರೇ, ಶೈಲಜಾ ಕುಂಬಯ್ಯ ಅವರೇ. ನಮಸ್ತೆ ಮೇಡಮ್. 38 ಹಾಫ್ ಅವರ್ಸ್ ತಗೊಳ್ಳೋಣ. ಅದಕ್ಕೂ ಮುಂಚೆ ಅವರೇ ಮ್ಯೂಟ್ ಮಾಡ್ಕೊಳ್ಳಿಮ್ಮ ದಯವಿಟ್ಟು. ಇಲ್ಲಿ ನೋಡಿ, ನಾವು ಇವಾಗ ಬಿಡಿಸ್ಕೊಟ್ಟಿದ್ವಿ ಅವ್ರಿಗೆ, ಅದಕ್ಕೋಸ್ಕರ ಅಂಶುರಾದಿತ್ಯೋ ಹೇಳಿದ್ವಿ. ಈಗ ನೀವು ಹಾಫ್ ಅವರ್ಸ್ ಹೇಳೋದ್ರಿಂದ ಪೂರ್ತಿಯಾಗಿ ಕೂಡಿಸ್ಕೊಂಡು ಹೇಳ್ಬೇಕಾಗತ್ತೆ. ಅವಾಗ ಯಾವ ರೀತಿ ಅಂದ್ರೆ ರೌದ್ರ ರೂಪೋಂಶುರಾದಿತ್ಯೋ ಆ ರೀತಿ ಹೇಳಿ. ರೌದ್ರ ರೂಪೋ ಅಂಶುರಾದಿತ್ಯೋ. ಆ ತಗೋಬೇಡಿ, ರೌದ್ರ ರೂಪೋಂಶುರಾದಿತ್ಯೋ. ಎಸ್ ಹಾಗೆ. ಬಹುರಶ್ಮಿ ಸುವರ್ಚಸಿ ಬಹುರಶ್ಮಿ ಸುವರ್ಚಸಿ ಬಹುರಶ್ಮಿ ಸುವರ್ಚಸಿ. ವಸುವೇಗೋ ಮಹಾವೇಗೋ ವಸುವೇಗೋ ಮಹಾವೇಗೋ ವಸುವೇಗೋ ಮಹಾವೇಗೋ. ಮನೋವೇಗೋ ನಿಶಾಚರಃ ಮನೋವೇಗೋ ನಿಶಾಚರಃ ಮನೋವೇಗೋ ನಿಶಾಚರಃ. ಚೆನ್ನಾಗಿರ್ತಮ್ಮ. ಥ್ಯಾಂಕ್ ಯು ಅಮ್ಮ. ಸಿದ್ಧಲಿಂಗಮ್ಮ ಬಹುವೇಗೋ ಅಂತಿದೆಯಲ್ಲ, ಬಹುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರ ಅಂತಿದೆಯಲ್ಲ, ನೀವು ವಸುವೇಗೋ ಅಂತ ಹೇಳಿದ್ರಿ ಅಲ್ವಾ? PDF ನೋಡ್ತಾ ಇಲ್ವಾ ನೀವು? ಆ PDF ನೋಡ್ತಾ ಇಲ್ವಾ? ಪುಸ್ತಕದಲ್ಲಿ, ಬುಕ್ ಅಲ್ಲಿ ಇಲ್ಲ, ವಸುವೇಗೋ ಅಂತಾನೆ ಇದೆ. ಹೌದಾ? ಓಕೆ, ತಿದ್ಕೊಳ್ತೀನಿ ಮೇಡಮ್. ನೋಡಿ PDF ಅಲ್ಲಿ ನೋಡ್ಕೊಂಡು ಒಂದ್ಸರಿ ತಿದ್ಕೊಳ್ಳಿ. ಓಕೆ ಮತ್ತೆ. ಥ್ಯಾಂಕ್ ಯು ಅಮ್ಮ. ಸಿದ್ಧಲಿಂಗಮ್ಮ ಅವರೇ, ಶಿವಕುಮಾರ್ ಅವರೇ. ನಮಸ್ತೆ ಮೇಡಮ್. ಒಂದೊಂದು ಲೈನ್ ಹೇಳೋಣ. ರೌದ್ರ ರೂಪೋಂಶುರಾದಿತ್ಯೋ ಬಹುರಶ್ಮಿ ಸುವರ್ಚಸಿ. ರೌದ್ರ ರೂಪೋಂಶುರಾದಿತ್ಯೋ ಬಹುರಶ್ಮಿ ಸುವರ್ಚಸಿ. ರೌದ್ರ ರೂಪೋಂಶುರಾದಿತ್ಯೋ ಬಹುರಶ್ಮಿ ಸುವರ್ಚಿಸಿ. ವರ್ಚಸಿ ಸುವರ್ಚಸಿ. ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಸ್ನೇಹ MR ಅವರೇ. ಎಸ್ ಮ್ಯಾಮ್. 2 ಲೈನ್ ಒಂದ್ಸರಿ. ರೌದ್ರ ರೂಪೋಂಶುರಾದಿತ್ಯೋ ಬಹುರಶ್ಮಿ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ರೌದ್ರ ರೂಪೋಂಶುರಾದಿತ್ಯೋ ಬಹುರಶ್ಮಿನ್ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಬಹುರಶ್ಮಿ ಇಂದ ಮುಂದೆ ಹೇಳಿ. ಹಾಗೆ ಬಹುರಶ್ಮಿಯಿಂದ ಬಹುರಶ್ಮಿನ್ ಸುವರ್ಚಸಿ. ಅಲ್ಲಿ ನಾ ಬರಲ್ಲ, ಅರ್ಧ ಸ. ಬಹುರಶ್ಮಿ. ಓಕೆ ಮ್ಯಾಮ್. ಬಹುರಶ್ಮಿ ಸುವರ್ಚಸಿ. ಹೌದು, ಚೆನ್ನಾಗಿ ಹೇಳಿ. ಥ್ಯಾಂಕ್ ಯು ಅಮ್ಮ. ಸೌಮ್ಯ ಮುನಿರಾಮ ಅವರೇ. ಸೌಮ್ಯ ಮುನಿರಾಮ ಅವರೇ ಇದ್ದೀರಾಮ? 39ನೇ ಶ್ಲೋಕ ಕಾಣಿಸ್ತಿದೆ ಸ್ಕ್ರೀನ್ ಅಲ್ಲಿ? ಇಲ್ಲ, ಈಗ ಕಾಣಿಸ್ತಾ ಇದೆ. 39ನೇ ಶ್ಲೋಕಕ್ಕೆ ಹೋಗೋಣ.
ಸರ್ವವಾಸಿ ಸರ್ವವಾಸಿ ಸರ್ವವಾಸಿ. ಇನ್ನೊಬ್ರಿಗೆ ಹೇಳ್ಬೇಕಮ್ಮ, ಸೋನಿಯಾ ವೆಂಕಟೇಶ್ ಅವ್ರೆ. ಅದು ಪೂರ್ತಿ ಶ್ಲೋಕ ಅವ್ರ ಹತ್ರ ಹೇಳಿಸ್ತೀರಾ ಅನ್ಕೊಂಡಿದ್ದೆ. ಓಕೆ, ಸೋನಿಯಾ ಹೇಳಿಸ್ಬೇಕಾ ಪೂರ್ತಿ? ಅವ್ರೊಬ್ರೇ ಹೇಳಿದ್ದು ಮ್ಯಾಮ್, ಸ್ನೇಹ ಸರಿ ಅವರು. ಸರಿ ಮತ್ತೆ ಹೇಳಿಮ್ಮ. 39ನೇ ಸಾರಿ 8ನೇ ಶ್ಲೋಕ. ರೌದ್ರೋ ರೂಪಂ ಶುರಾಧಿತ್ಯೋ ಬಹುರಶ್ಮಿಃ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಸೋನಿಯಾ ವೆಂಕಟೇಶ್ ಅವ್ರೆ, ಸೌಂದರ್ಯ ಅವ್ರೆ. ಎಸ್ ಮ್ಯಾಮ್. ಸೋನಿಯಾ ವೆಂಕಟೇಶ್ ಅವ್ರೆ ಇದ್ದೀರಮ್ಮ? ಸೌಜನ್ಯ ಮೇಧಾ ಅವ್ರೆ. ಮ್ಯಾಮ್ ನಮಸ್ತೆ ಮ್ಯಾಮ್. 39ನೇ ಶ್ಲೋಕ, ಒಂದೊಂದು ಪದ. ಸರ್ವವಾಸಿ 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 ಶ್ರಿಯಾವಾಸಿ 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 ಉಪದೇಶ 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 ಕರೋಕರಃ 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 ಮುನಿರಾತ್ಮ 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 ನಿರಾಲೋಕಸ್ 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 ಸಂಭಗ್ನಶ್ಚ 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 ಸಹಸ್ರದಃ ಸಹಸ್ರದಃ ಸಹಸ್ರದಃ. ಚೆನ್ನಾಗಿ ಬಂತು. ಥ್ಯಾಂಕ್ ಯು ಅಮ್ಮ. ಸೌಮ್ಯ ಜೆ.ಪಿ. ಅವರೇ, ಶ್ರೀ ಎಸ್ ಅವರೇ. ಓಕೆ ಮ್ಯಾಮ್. ಶ್ರೀ ಎಸ್ ಅವರೇ ಇದ್ದೀರಮ್ಮ? ಓಕೆ, ಶ್ರೀಲಕ್ಷ್ಮಿ ಅವರೇ ಶ್ರೀಲಕ್ಷ್ಮಿ ಕಟ್ಟ ಅವರೇ. ಓಕೆ, ಆಫ್ ತಗೊಳ್ಳೋಣ. ಸರ್ವವಾಸಿ ಶ್ರಿಯಾವಾಸಿ ಸರ್ವವಾಸಿ ಶ್ರಿಯಾವಾಸಿ ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋಕರಃ ಉಪದೇಶ ಕರೋಕರಃ ಮುನಿರಾತ್ಮ ನಿರಾಲೋಕಸ್ ಮುನಿರಾತ್ಮ ನಿರಾಲೋಕಸ್. ಇಲ್ಲಿ ಮುನಿರಾತ್ಮ ಮಾಗೆ ಇದೀರ್ಕೆಲ್ಲ, ಅದಕ್ಕೆ ನಾವು ಮುನಿರಾತ್ಮ ನಿರಾಲೋಕಸ್ ಬೇಗ ತಗೋಬೇಕು. ಮತ್ತೊಂದ್ಸರಿ ಹೇಳಿ. ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ ಸಂಭಗ್ನಶ್ಚ ಸಹಸ್ರದಃ ಸಹಸ್ರದಃ. ಚೆನ್ನಾಗಿ ಬರ್ತದೆ. ಶ್ರೀಲತಾ ಅವರೇ, ಶ್ರೀಮತಿ ಅವರೇ. ನಮಸ್ತೆ ಮೇಡಮ್. ಶ್ರೀಲತಾ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಒಂದು ಲೈನು ಪೂರ್ತಿ. ಓಕೆ. ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋಕರಃ ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋಕರಃ ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋಕರಃ. ಕರ ಇಲ್ಲಿ ಕರಹ ಅಷ್ಟೇ, ಹಾ ಮಾತ್ರ ಹೇಳ್ಬೇಕಾ ಅಂತ ಎಳಿಬಾರ್ದು. ಕರೋಕರಃ ಅಷ್ಟೇ. ಎಸ್. ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ ಬಂತಮ್ಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶ್ರೀನಿವಾಸ್ ಮೂರ್ತಿ ಅವರೇ. ಹರಿ ಓಂ ಮೇಡಮ್.
ಹರಿ ಓಂ ಮೇಡಮ್. ಇವ್ರಿಗೆ ಒಂದ್ ಲೈನ್ ಹೇಳ್ಬೇಕಲ್ಲ ಅಲ್ವಾ? ಸರ್ವವಾಸಿ ಶ್ರೀಯಾವಾಸಿ. ಮ್ಯೂಟ್ ಮಾಡ್ಕೊಳ್ಳಿ ಒಂದ್ ಪೂರ್ತಿ ನಿಮಿಷ ಶ್ಲೋಕ ನೀವು. ನಾನು ಹೇಳಾದ್ಮೇಲೆ ನೀವು ಹೇಳಿ, ಎಕ್ಕೋ ಹೊಡಿತಾ ಇದೆ. ಶ್ರೀನಿವಾಸ ಮೂರ್ತಿ ಅವರೇ ನೀವು ಮ್ಯೂಟ್ ಮಾಡ್ಕೊಳ್ಳಿ, ನಾನು ಹೇಳಿದ್ಮೇಲೆ ನೀವು ಹೇಳಿ, ಎಕ್ಕೋ ಹೊಡಿತಾ ಇದೆ. ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋ ಕರಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಈಗ ಹೇಳಿ. ಸರ್ವವಾಸಿ ಶ್ರೀ. ಕೇಳಿಸ್ತಾ ಇದೆಯಮ್ಮ? ಯಾವಾಸಿ ಉಪದೇಶ ಕರೋ ಕರಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ ಬಂತಮ್ಮ, ಚೆನ್ನಾಗಿದೆ. ಸರ್ವವಾಸಿ ಪ್ರಿಯವಾಸಿ ಉಪದೇಶ ಕರೋ ಕರಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ ಬಂತಮ್ಮ. ಥ್ಯಾಂಕ್ ಯು ಅಮ್ಮ. ಶ್ರೀನಿವಾಸನ್ ಜೆ ಅವರೇ 39ನೇ ಶ್ಲೋಕ ಒಂದ್ಸರಿ ಹೇಳಿ. ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋ ಕರಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ ಬಂತಮ್ಮ. ಥ್ಯಾಂಕ್ ಯು ಅಮ್ಮ. ಸುಬ್ಬರಾಜು ಸಂಜಿ ಅವರೇ, ಸುಬ್ಬರತ್ನ ಅವರೇ. ಸುಬ್ಬರತ್ನ 40ನೇ ಶ್ಲೋಕಕ್ಕೆ ಹೋಗ್ತಾ ಇದೀವಿ. ಇದೀನಿ ಮೇಡಮ್. 40ನೇ ಶ್ಲೋಕ. ಪಕ್ಷೀ ಚ ಪಕ್ಷೀ ಚ ಪಕ್ಷೀ ಚ ಪಕ್ಷರೂಪಶ್ಚ 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 ಅತಿದೀಪ್ತೋ 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 ವಿಶಾಂಪತಿಃ 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 ಉನ್ಮಾದೋ 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 ಮದನಃ ಕಾಮೋ ಮದನಃ ಕಾಮೋ ಮದನಃ ಕಾಮೋ ಯಶ್ವತ್ಥೋರ್ಥ ಯಶ್ವತೋರ್ಥ ಯಶ್ವತೋರ್ಥ ಕರೋ ಯಶಃ ಕರೋ ಯಶಃ ಕರೋ ಯಶಃ. ಇದನ್ನ ಹಾಗೆ ಯಾವತ್ ಕೊಟ್ಟಿರ್ತೀರ ಅವಾಗ ನಾವು ಕಂಟ್ಲಿಂದ ಅರ್ಥ ಹಾ ಹೇಳ್ಬೇಕು, ಆಮೇಲೆ ಯಾ ಹೇಳ್ಬೇಕು. ಹಿಯ ಈ ತರ ಯಶ್ವತ್ಥೋರ್ಥ ಆ ತರ ತಗೋಬೇಕು. ಯಶ್ವತೋರ್ಥ ಕರೋ ಯಶಃ. ಎಸ್, ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಮ್ಮ. ಸುಭದ್ರಾ ಎನ್ ಅವರೇ, ಸುಭಾಷಿಣಿ ಅವರೇ. ಸುಭಾಷಿಣಿ ಅವರೇ ಇದೀರಮ್ಮ? ಸುಭಾಷಿಣಿ ನಟರಾಜ್ ಇದೀರಾ? ಹಾಫ್ ಹೋಗೋಣ. ಪಕ್ಷೀ ಚ ಪಕ್ಷರೂಪಶ್ಚ ಪಕ್ಷೀ ಚ ಪಕ್ಷರೂಪಶ್ಚ. ಮತ್ತೊಬ್ರು ಬರ್ಲಿಲ್ಲ. ಪಕ್ಷಿರೂಪಶ್ಚ. ಸುಭಾಷಿಣಿ ನಟರಾಜ್ ಅವ್ರೆ ಇದೀರಮ್ಮ? ಅವ್ರು ಆನ್ ಮಾಡ್ಕೊಂಡಿದ್ರು, ಆಮೇಲೆ ಬಂದ್ರು ಮೇಡಮ್. ಮತ್ತೊಂದ್ಸರಿ. ಪಕ್ಷೀ ಚ ಪಕ್ಷರೂಪಶ್ಚ ಪಕ್ಷೀ ಚ ಪಕ್ಷರೂಪಶ್ಚ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಅತಿದೀಪ್ತೋ ವಿಶಾಂಪತಿಃ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಃ ಕಾಮೋ ಉನ್ಮಾದೋ ಮದನಃ ಕಾಮೋ ಉನ್ಮಾದೋ ಮದನಃ ಕಾಮೋ ಯಶ್ವತ್ಥೋರ್ಥ ಕರೋ ಯಶಃ ಯಶ್ವತ್ತೋರ್ಥ ಅರ್ಥ ಕರೋ ಯಶಃ. ಯಶ್ವತ್ ಆದ್ಮೇಲೆ ತಾ ತಗೊಳ್ಳಿ, ಶ್ವ ಆದ್ಮೇಲೆ ಅರ್ಧ ತ ಮತ್ತೆ ಕರೋ ಕರಃ ಯಶಃ ಕರೋ ಯಶಃ. ಯಶ್ವತ್ಥೋರ್ಥ ಕರೋ ಯಶಃ. ಯಶ್ವತ್ವೋರ್ಥ ಅರ್ಥ ಕರೋ ಯಶಃ.
ತೋಗೆ ಮತ್ತೊಂದು ತಾ ಒತ್ತಿದೆ ಮಹಾಪ್ರಾಣದ್ದು, ಅದಕ್ಕೆ ನಮ್ಗೆ ಇಲ್ಲಿ 2 ತಾ ಬರುತ್ತೆ. ತೋ ಮತ್ತೆ ತಾ 2 ಬರುತ್ತೆ. ಯಶ್ವತ್ಥೋರ್ಥ ಕರೋ ಯಶಃ. ಯಶಸ್ತೋರ್ಥಕರೋ ಯಶಃ. ಥ್ಯಾಂಕ್ ಯು ಮಾ. ಶುಭಾಷಿತಾ ಅವರೇ, ಸುಬ್ರಹ್ಮಣ್ಯ ಅವರೇ, ನಮಸ್ತೆ ಮ್ಯಾಮ್. ಸುಬ್ರಹ್ಮಣ್ಯ ಕೆ ಅವರೇ ಇದೀರಮ್ಮ? ಓಕೆ, ಇದೀನಿ. ನಮಸ್ತೆ ಮೇಡಮ್. ಒಂದೊಂದ್ ಲೈನ್ ಹೇಳೋಣ. ಪಕ್ಷೀ ಚ ಪಕ್ಷ ರೂಪಶ್ಚ ಅತಿ ದೀಪ್ತೋ ವಿಶಾಂಪತಿಃ. ಪಕ್ಷೀ ಚ ಪಕ್ಷ ರೂಪಶ್ಚ ಅತಿ ದೀಪ್ತೋ ವಿಶಾಂಪತಿಃ. ಪಕ್ಷೀ ಚ ಪಕ್ಷ ರೂಪಶ್ಚ ಅತಿ ದೀಪ್ತೋ ವಿಶಾಂಪತಿಃ. ವಿಶಾಂಪತಿಃ. ಉನ್ಮಾದೋ ಮದನಃ ಕಾಮೋ ಯಶ್ವತ್ಥೋರ್ಥಕರೋ ಯಶಃ. ಉನ್ಮಾದೋ ಮದನಃ ಕಾಮೋ ಯಶ್ವತ್ಥೋರ್ಥಕರೋ ಯಶಃ. ಉನ್ಮಾದೋ ಮದನಃ ಕಾಮೋ ಯಶ್ವತ್ಥೋರ್ಥಕರೋ ಯಶಃ. ಚೆನ್ನಾಗಿ ಗೊತ್ತಮ್ಮ. ಥ್ಯಾಂಕ್ ಯು ಮಾ. ಸುಚಿತ್ರಾ ವೈವಿ ಅವರೇ. ಹರಿ ಓಂ. 2 ಲೈನ್ ಒಟ್ಟಿಗೆ ನಿಮಗೆ. ಪಕ್ಷೀ ಚ ಪಕ್ಷ ರೂಪಶ್ಚ ಅತಿ ದೀಪ್ತೋ ವಿಶಾಂಪತಿಃ. ಉನ್ಮಾದೋ ಮದನಃ ಕಾಮೋ ಯಶ್ವತ್ಥೋರ್ಥಕರೋ ಯಶಃ. ಪಕ್ಷೀ ಚ ಪಕ್ಷ ರೂಪಶ್ಚ ಅತಿ ದೀಪ್ತೋ ವಿಶಾಂಪತಿಃ. ಉನ್ಮಾದೋ ಮದನಃ ಕಾಮೋ ಯಶ್ವತ್ಥೋರ್ಥಕರೋ ಯಶಃ. ಚೆನ್ನಾಗಿ ಗೊತ್ತಮ್ಮ. ಥ್ಯಾಂಕ್ ಯು ಮಾ. ಸುಧಾಮಣಿ MC ಅವರೇ. ನಮಸ್ತೆ ಅಕ್ಕ. 2 ಲೈನ್ ಒಂದ್ಸರಿ ಹೇಳಿಮ್ಮ. ಪಕ್ಷೀ ಚ ಪಕ್ಷ ರೂಪಶ್ಚ ಅತಿ ದೀಪ್ತೋ ವಿಶಾಂಪತಿಃ. ಉನ್ಮಾದೋ ಮದನಃ ಕಾಮೋ ಯಶ್ವತ್ಥೋರ್ಥ ಕರೋ ಯಶಃ. ಚೆನ್ನಾಗಿರ್ತಮ್ಮ. ನಿಧಾನಕ್ಕಾದ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಸುಧಾರಾಣಿ. ಇಲ್ಲಿಗೆ ನಿಲ್ಸೋಣ. 11:45. ಇಲ್ಲಿ ನೆಕ್ಸ್ಟ್ ಇಂದ ಅವ್ರಿಗೆ ರಿವಿಷನ್ ಕೊಡಿ. ಆಯ್ತು ಮ್ಯಾಮ್, ಆಯ್ತು. ನೆಕ್ಸ್ಟ್ ರಿವಿಷನ್ 5 ಶ್ಲೋಕ ಆಗಿದೆ. ಮತ್ತೆ 50 ಶ್ಲೋಕ ಆದ್ಮೇಲೆ ನಿಮಗೆ ಪ್ರಾರ್ಥನೆ ನ್ಯಾಸ ಎಲ್ಲ ಹೇಳ್ಕೊಡ್ತೀವಿ. ಈಗ 40 ಅಂದ್ರೆ 36ರಿಂದ 40ರವರೆಗೆ ಅರ್ಥ ಏನಿದೆ ಅಂತ ನೋಡೋಣ. ನಮ್ಗೆ ಮೀನಿಂಗ್ ಬೇಡ, ಬರೀ ನೀವು ಶ್ಲೋಕ ಹೇಳ್ಕೊಡಿ ಅಂತಂದ್ರೆ ಮೀನಿಂಗ್ ಸ್ಕಿಪ್ ಮಾಡ್ತೀನಿ ನಾನು. ಯಾರಾದ್ರೂ ಮೀನಿಂಗ್ ಬೇಡ ಅನ್ನೋರು ಯಾರಾದ್ರೂ ಇದ್ದೀರಾ? ಇಲ್ಲ ಮೇಡಮ್, ಮೀನಿಂಗ್ ಇರ್ಲಿ ಮೇಡಮ್. ಮೀನಿಂಗ್ ಇದ್ರೆ ನಮ್ಗೆ ಮೀನಿಂಗ್ ಇರ್ಲಿ ಮೇಡಮ್. ಓಕೆ ಅಮ್ಮ, ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾರು ಕೂಡ. ಈಗ ಮೀನಿಂಗ್ ನಾವು ತಗೊಂಡಿಲ್ಲ ಮೇಡಮ್. ಮೀನಿಂಗ್ ಕಳ್ಸಿ ಮೇಡಮ್, ಮೊದಲು ಕಳಿಸ್ತಾ ಇದ್ರಿ ಅಂದ್ರೆ. ಹೌದು, 5+5 ಅಂದ್ರೆ 10 ದಿನಕ್ಕೆ 10 ಶ್ಲೋಕಗಳಾಗ್ತಾ ಇತ್ತು. ಮೀನಿಂಗ್ ಇಲ್ಲ ಅಂದಿದ್ರೆ 10 ಶ್ಲೋಕ ಆಗ್ತಾ ಇತ್ತು. 5 ಶ್ಲೋಕ ಯಾಕೆ ಆಗ್ತಾ ಇದೆ ಅಂತ ಹೇಳೋದಾದ್ರೆ, ಅದ್ರ ಯಾರಾದ್ರೂ ಬರುತ್ತೆ ಮೈಂಡ್ಗೆ, 5 ಶ್ಲೋಕ ಮಾಡ್ತಾ ಇದಾರಲ್ವಾ ಅಂತ. ಮೇಡಮ್ ಮೀನಿಂಗ್ ಕಳ್ಸ್ಬಿಡಿ ಮೇಡಮ್, ನೋಡ್ಕೊಂತೀವಿ. ಅಂದ್ರೆ ಎಲ್ಲರಿಗೂ ಓದೋದಕ್ಕೆ ಅಷ್ಟು ಸ್ಪಷ್ಟವಾಗಿ ಬರಬೇಕಲ್ವಾ? ಅದೇ ಮೀನಿಂಗ್ ಇರುತ್ತೆ, ರಿವಿಷನ್ಸ್ ಇರುತ್ತೆ, ಅದ್ರಲ್ಲೇ ಕಲ್ತ್ಕೊಂಡ್ಬಿಡ್ಬೋದು ಪೂರ್ತಿ. ಹೌದು, ಅದರಿಂದ ಕೂಡ ಯಾಕೆ ನಾವು 5 ಶ್ಲೋಕ ಮಾಡ್ತಿದೀವಿ ಅಂದ್ರೆ ಪ್ಲಸ್ ಮೀನಿಂಗ್ ಜೊತೆಲಿ ನಾವು ಶ್ಲೋಕಗಳನ್ನ ಹೇಳ್ಕೊಡ್ತಾ ಇರೋದ್ರಿಂದ 5 ಶ್ಲೋಕ ಆಗ್ತಾ ಇದೆ. 10 ಇಲ್ಲಂದಿದ್ರೆ 10 ಶ್ಲೋಕ ಆಗ್ತಿತ್ತು. 20 ನಿಮಿಷಕ್ಕೆ ನಾವು ಇನ್ನು 5 ಶ್ಲೋಕ ಎಕ್ಸ್ಟ್ರಾ ಮಾಡ್ಬೋದಾಗಿತ್ತು. ಓಕೆ ಓಕೆ. ಇಲ್ಲ ಮೇಡಮ್, ಮೀನಿಂಗ್ ಹೇಳ್ಕೊಡಿ ಮೇಡಮ್. ಮೀನಿಂಗು ಇರ್ಲಿ ಮೇಡಮ್. ನಾವ್ ಯಾವತ್ತೇ ತೆಗೆದ್ರು ಅದು ಸಿಕ್ಕುತ್ತೆ ನಮ್ಗೆ. ಮೀನಿಂಗು ಇರ್ಲಿ, ತಿಳ್ಕೊಳ್ತೀವಿ, ಅದು ಇರ್ಲಿ ಮೇಡಮ್. ಹೌದು ಮೇಡಮ್. ಮೀನಿಂಗ್ ಅನ್ನು ಕೂಡ ನಾವು ತಗೊಳ್ಳೋಣ. ಯಾಕೆಂತಂದ್ರೆ ಒಂದು ಸ್ಪಷ್ಟತೆ ಕೊಟ್ಟೆ ಅಷ್ಟೇ ಎಲ್ಲರಿಗೂ ಕೂಡ. ಯಾಕೆಂದ್ರೆ 10 ಶ್ಲೋಕ ಬೇರೆ ಬೇರೆ ಬ್ಯಾಚ್ಗಳಲ್ಲಿ, ಅಂದ್ರೆ ಬೇರೆ ಬ್ಯಾಚ್ಗಳಲ್ಲಿ ಕೂಡ ಒಂದು ದಿನಕ್ಕೆ 8 ಶ್ಲೋಕ 9 ಶ್ಲೋಕ ಆ ರೀತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನೊಂದು ವಿವರಣೆಯನ್ನ ಕೊಟ್ಟೆ ಅಷ್ಟೇ. ಇಲ್ಲ ಅಂದಿದ್ರೆ ನಮ್ದು ಕೂಡ 10 ದಿನಕ್ಕೆ 10 ಶ್ಲೋಕವನ್ನ ನಾವು ಕವರ್ ಮಾಡ್ಬೋದಾಗಿತ್ತು. 10 ಶ್ಲೋಕ ಅಂದಿದ್ರೆ ನಿಮ್ಗೆ 11 ದಿನಕ್ಕೆ ಈ ಕ್ಲಾಸ್ ಮುಗ್ದೋಗ್ತಾ ಇತ್ತು. ನಾವು ನಿಮ್ಗೆ 25 ದಿನಗಳಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತೀವಿ. ಮೀನಿಂಗ್ ಅನ್ನ ನೋಡೋಣ.
36ನೇ ಶ್ಲೋಕದಿದೆ ಅಲ್ವಾ? ಮುಖ್ಯ 36ನೇ ಶ್ಲೋಕದಿಂದ ನಾವು ಮೀನಿಂಗ್ ತಗೋತಾ ಇದ್ದೀವಿ. ಮುಖ್ಯ ಅಂತಂದ್ರೆ ನಮ್ಗೆ ಗೊತ್ತಿದೆ, ಮುಖ್ಯ ಅಂದ್ರೆ ಗೊತ್ತಿದೆ, ಮುಖ್ಯನು ಅಂತೀವಲ್ಲ, ಆ ರೀತಿಯಾಗಿ ಭಗವಂತ ನಮ್ಗೆಲ್ಲರಿಗೂ ಕೂಡ ಮುಖ್ಯನು. ಅಮುಖ್ಯನು ಯಾಕೆ ಅಮುಖ್ಯನು ಅಂತಂದ್ರೆ ಅವಮನು ಅಂತಂದ್ರೆ ದೇವತೆಗಳಲ್ಲಿ ವಿಷ್ಣುವು ಪರಮನೆಂದು ಅಗ್ನಿಯು ಅವಮನೆಂದು ಬ್ರಾಹ್ಮಣ ವಾಕ್ಯದಲ್ಲಿ ಹೇಳುತ್ತೆ. ಅಂದ್ರೆ ಮಹಾದೇವನೇ ಒಂದು ಕಡೆ ವಿಷ್ಣುವು, ಮತ್ತೊಂದು ಕಡೆ ಅಗ್ನಿಯೂ ಆಗಿರೋದ್ರಿಂದ ಅವರಿಬ್ಬರ ನಡುವೆ ಇರುವ ಎಲ್ಲಾ ದೇವತೆಗಳು ಕೂಡ ಅವನೇ ಅನ್ನೋ ಭಾವನೆಯನ್ನ ಕೊಡುತ್ತೆ. ಅದಕ್ಕೆ ಅಮುಖ್ಯನು ಅವನೇ ವಿಷ್ಣು, ಅವನೇ ಶಿವ ಅಂತೀವಲ್ಲ, ಆ ರೀತಿಯಾಗಿ. ದೇಹವು ದಿಹ ಉಪಚಯೇ ಎಂಬ ಧಾತುವಿನಿಂದ ಉತ್ಪನ್ನವಾದ ದೇಹ ಶಬ್ದಕ್ಕೆ ಅತ್ಯಂತ ಪುಷ್ಟವಾದದ್ದು ಎಂಬ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಅತ್ಯಂತ ಪುಷ್ಟನು ಯಾರು? ಶಿವನು. ಕಾಹಲಿಹಿ ಅಂತಂದ್ರೆ ಕಾಹಲ ಅಂತಂದ್ರೆ ವಾದ್ಯವುಳ್ಳವನು ಅಂತ. ಸರ್ವಕಾಮದಃ ಅಂತಂದ್ರೆ ಸರ್ವ ಕಾಲಗಳಲ್ಲಿಯೂ ಪ್ರಸನ್ನನಾಗಿರುವಂತವನು. ಸುಬಲನು ಪರರ ಪೀಡೆಯನ್ನ ಹೋಗಲಾಡಿಸಬಲ್ಲ ಬಲ ಉಳ್ಳಂತವನು. ದಯಾನಿಧಿ ಅಂತ ಅರ್ಥ. ಬಲರೂಪ ಧೃತು ಅಂತಂದ್ರೆ ಬಲರಾಮನ ರೂಪವನ್ನ ಧರಿಸಿದವನು. ಇಲ್ಲ ಅಂತಂದ್ರೆ ಬಲವನ್ನು ರೂಪವನ್ನಾಗಿ ಧರಿಸಿರುವಂತವನು. ಸರ್ವಕಾಮವರನು ಕಾಮಿಸಲ್ಪಡುವ ಸರ್ವ ಕಾಮ್ಯ ವಸ್ತುಗಳಲ್ಲಿಯೂ ವರನು ಎಂದರೆ ಶ್ರೇಷ್ಠನು. ಮೋಕ್ಷ ಅನ್ನೋದಕ್ಕೆ ಒಂದ್ ಅರ್ಥ ಸರ್ವಕಾಮವರಹ. ಸರ್ವವನ್ನೂ ಕೊಡಬಲ್ಲವನು. ಸರ್ವತೋಮುಖನು ಅಂದ್ರೆ ಅದು ಬ್ರಹ್ಮವು ಎಲ್ಲೆಲ್ಲಿಯೂ ಕೈ ಕಾಲುಗಳು ಉಳ್ಳದ್ದು, ಎಲ್ಲೆಲ್ಲಿಯೂ ಕಣ್ಣು ತಲೆ ಬಾಯಿಗಳುಳ್ಳದ್ದು, ಎಲ್ಲೆಲ್ಲಿಯೂ ಕಿವಿಗಳುಳ್ಳದ್ದು, ಲೋಕದಲ್ಲಿ ಎಲ್ಲವನ್ನೂ ಆವರಿಸಿಕೊಂಡಿರುತ್ತೋ ಅಂತದಕ್ಕೆ ಸರ್ವತೋಮುಖ ಅಂತ ಕರಿತೀವಿ. ಆಕಾಶ ನಿರ್ವಿರೂಪ ಅಂತಂದ್ರೆ ಆಕಾಶ ನಿರ್ವಿರೂಪನು. ಆಕಾಶದಿಂದ ವಿವಿಧ ರೂಪಗಳು ನಿರ್ಗಮಿಸುವಂತೆ ಇವನಿಂದ ಎಲ್ಲಾ ರೂಪಗಳೂ ನಿರ್ಗಮಿಸುವುದರಿಂದ ಅವನು ಆಕಾಶ ನಿರ್ವಿರೂಪನು. ನಿಪಾತಿ ಅಂತಂದ್ರೆ ಜೀವ ರೂಪದಿಂದ ದೇಹವೆಂಬ ಹಳ್ಳದಲ್ಲಿ ಬಿದ್ದವನು ಅಂತಂದ್ರೆ ದೇಹದೊಂದಿಗೆ ತಾದಾತ್ಮ್ಯವನ್ನು ಹೊಂದಿರುವಂತವನು. ನಿಮ್ಮೆಲ್ಲರೊಳಗೂ ಕೂಡ ಅಡಕವಾಗಿದ್ದಾನಲ್ಲ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ರೆ ಅವಶಹನು ಅಂತಂದ್ರೆ ತನ್ನ ವಶದಲ್ಲಿ ತಾನಿಲ್ಲದೆ ಇರುವಂತವನು ಅಂತಂದ್ರೆ ದೇಹ ಸಂಬಂಧವನ್ನ ಹೊಂದಿರೋದ್ರಿಂದ ಶಿವನು ಅವಶನಾಗಿದ್ದಾನೆ. ನಮ್ಮೆಲ್ಲರ ಒಳಗೆ ಅಡಕ ಹಾಕೋಗಿದ್ದಾನೆ. ನಮ್ಮ ಒಂದು ಮನಸ್ಸಿಗೆ ಅವನ್ ಏನ್ ಮಾಡ್ತಾನೆ, ನಾವು ತಪ್ಪು ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರ್ತಾನೆ. ಅದಕ್ಕೇನಾಗಿದ್ದಾನೆ ಅವನು ಅವಶಃ, ನಮ್ಮಲ್ಲಿ ವಶ ಆಗೋಗ್ಬಿಟ್ಟಿದ್ದಾನೆ. ಖಗನು ಅಂತಂದ್ರೆ ಇಲ್ಲಿ ಹೃದಯಾಕಾಶವನ್ನ ಗ್ರಹಿಸುವಂಥದ್ದು ಅನ್ನೋದನ್ನ ನಾವು ತಿಳ್ಕೊಬೇಕು. ಅಂದ್ರೆ ಶುದ್ಧ ರೂಪದಿಂದ ಹೃದಯಾಕಾಶದಲ್ಲಿ ಸಂಚಾರವನ್ನ ಮಾಡುವಂತವನು ಖಗಃ. ರೌದ್ರ ರೂಪನು ಮಹಾಭೈರವನಾದುದರಿಂದಲೇ ರೌದ್ರ ರೂಪನು, ಭಯಂಕರನು. ಅದಕ್ಕೆ ಅವನನ್ನ ರೌದ್ರ ರೂಪ ಅಂತ ಕರಿತೀವಿ. ಅಂಶುಹು ಅಂತಂದ್ರೆ ಅಂಶುವೆಂಬ ಹೆಸರಿನ ದೇವತೆಯು. ಆದಿತ್ಯನು ಅಂಶುವಿನ ಸಹಚಾರಿಯಾದ ಆದಿತ್ಯನೆಂಬ ದೇವತೆ, ಅದಕ್ಕೆ ಅವನನ್ನ ಆದಿತ್ಯ. ಬಹುರಶ್ಮಿ ಅಂತಂದ್ರೆ ಬಹುರಶ್ಮಿಯು ಸೂರ್ಯ ಅನ್ನೋ ಅರ್ಥವನ್ನ ಕೊಡುತ್ತೆ. ಸುವರ್ಚಸಿ ಅಂದ್ರೆ ಶೋಭನವಾದ ಒಂದು ವರ್ಚಸ್ಸನ್ನ ಉಳ್ಳಂತವನು. ವಸುವೇಗನ್ ಅಂತಂದ್ರೆ ಎಲ್ಲವನ್ನೂ ಅಂದ್ರೆ ಎಲ್ಲದರಲ್ಲೂ ವಾಸ ಮಾಡೋದ್ರಿಂದ ಅವನು ವಸುವೇಗ ಅಂದ್ರೆ ಆತ್ಮದಲ್ಲಿಯೂ ಕೂಡ ವಾಸ ಮಾಡ್ತಾನೆ, ಆತ್ಮದಲ್ಲಿಯೂ ಸ್ಥಾಪನೆ ಆಗಿದ್ದಾನೆ. ಅದಕ್ಕೆ ಅವನನ್ನ ವಸುವೇಗ. ಮಹಾವೇಗ ಅಂತಂದ್ರೆ ಮಹಾವೇಗನು ಅಂದ್ರೆ ಹಿಂದೆ ಈಗ ಹೇಳಿದ್ವಲ್ಲ, ಅದಕ್ಕಿಂತ ಹೆಚ್ಚಾಗಿ ವೇಗವಾಗಿ ಉಳ್ಳಂತವನು. ಮನಸ್ಸಿನಲ್ಲಿ ಅಲ್ಲ, ಮನಸ್ಸಿಗಿಂತ ವೇಗವಾಗಿ ಓಡುವಂತವನು. ಮನೋವೇಗ ಅಂತಂದ್ರೆ ಈಗ ಹೇಳಿದ್ವಲ್ಲ, ಮನಸ್ಸಿಗಿಂತ ಹೆಚ್ಚಾದ ವೇಗ ಉಳ್ಳಂತವನು. ಏಕೆಂತಂದ್ರೆ ಮನಸ್ಸಿಗಿಂತಲೂ ಮನಸ್ಸು ನಮ್ಗೆ ಒಂದ್ಸರಿ ಇರಲ್ಲ, ಮತ್ತ ಹಾಗೆ ಹೀಗೆ ಆಡ್ತಿರುತ್ತೆ. ಅದಕ್ಕಿಂತ ಫಾಸ್ಟ್ ಆಗಿ ಹೋಗುವಂತವನು ಯಾರು? ಶಿವನು. ಆದ್ರಿಂದ ಅವನನ್ನು ಕರೀತಾರೆ. ನಿಶಾಚರ ಅಂತಂದ್ರೆ ನಿಶಾಚರನು. ನಿಶಾ ಅಂತಂದ್ರೆ ರಾತ್ರಿ,
ನಿಶಾ ಅಂತಂದ್ರೆ ಏನು? ರಾತ್ರಿ. ರಾತ್ರಿ ಅಂತಿರುವುದರಿಂದ ಅವಿದ್ಯೆಯು ನಿಶೆ ಅಂತ ಅನ್ಸ್ಕೊಂಡಿದೆ. ಅವಿದ್ಯೆಯೊಡನೆ ಸಂಚರಿಸುವಂತವನು ಅಂದ್ರೆ ವಿಷಯಗಳನ್ನು ಜೀವರೂಪದಿಂದ ಭೋಗಿಸುವವನು ನಿಶಾಚರನು. ಸರ್ವವಾಸಿಯು ಸರ್ವರ ಶರೀರಗಳಲ್ಲಿಯೂ ವಾಸಿಸುವಂತವನು. ಶ್ರೇಯವಾಸಿ ಅಂದ್ರೆ ಶ್ರೇಯವಾಸಿಯು ಅಂತಂದ್ರೆ ಶ್ರೀಯೊಡನೆ ಇರುವುದರಿಂದ ಶ್ರೇಯವಾಸಿ. ಭಗವಂತ ಯಾರೊಡನೆ ಇದ್ದಾನೆ? ಶ್ರೇಯವಾಸಿ, ಲಲಿತೆಯ ಜೊತೆಯಲ್ಲಿ ಇರೋದ್ರಿಂದ ಅವಳಿಂದ ಈ ಎಲ್ಲವೂ ಕೂಡ ಸೃಷ್ಟಿಯಾಗಿರೋದ್ರಿಂದ ಶ್ರೇಯವಾಸಿ. ಅದಕ್ಕೆ ಅವಳನ್ನ ಶ್ರೀಮಾತಾ ಅಂತೀವಲ್ವ, ಆ ರೀತಿಯಾಗಿ. ಉಪದೇಶಕರನು ಹಿಂದೆ ಹೇಳಿದ ಕಾರಣದಿಂದಲೇ ಉಪದೇಶಕರನು ಅಂತಂದ್ರೆ ಉಪದೇಶವನ್ನು ಉಂಟು ಮಾಡುವಂತವನು. ಅದಕ್ಕೆ ಅವನನ್ನು ಉಪದೇಶಕರ. ಅಕರ ಅಂತಂದ್ರೆ ಕರನು ಅಂತಂದ್ರೆ ಮಾಡದಿರುವವನು ಅಂತ ಅರ್ಥ ಕೊಡುತ್ತೆ. ಅಂದ್ರೆ ಉಪದೇಶವನ್ನ ಮಾಡದೇನೆ ಮೌನವಾಗಿದ್ದರೂ ಅವನ ಮೌನವೇ ಉಪದೇಶವಾಗುವಂತಹ ವ್ಯಕ್ತಿತ್ವವುಳ್ಳಂತವನು ಅಂತಂದ್ರೆ ಭಾವ. ಅವನ ಭಾವನೆಯಿಂದಲೇ ನಮಗೆ ಉಪದೇಶವನ್ನ ಕೊಡುವಂತವನು. ಈಗ ನಮಗೆಲ್ಲ ಉಪದೇಶವನ್ನ ಭಗವಂತ ಬಂದು ನಮ್ಗೆ ಉಪದೇಶ ಮಾಡೋದಿಲ್ಲ. ಅವನ ಒಂದು ಸಂಕಲ್ಪದಿಂದ ನಮ್ಮಲ್ಲೇ ಇದ್ದುಕೊಂಡು ನಮಗೆ ಯಾವುದೇ ದಾರಿ ತಪ್ಪದ ಹಾಗೆ ಒಳ್ಳೆಯ ಹಾದಿಯಲ್ಲಿ ನಡೆಯೋದಕ್ಕೆ ನಮ್ಗೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾನೆ? ಸಾಕಾರ ಮಾಡ್ತಾ ಇದ್ದಾನೆ. ಅದನ್ನೇ ಅಖರಹ ಅಂತ ಕರಿತೀವಿ. ಮುನಿಯು ಮೌನವುಳ್ಳವನು. ಮುನಿಯು ಅಲ್ವಾ? ಅಖರನಾದದ್ದರಿಂದಲೇ ಮುನಿಯು ಆಗಿದ್ದಾನೆ. ಅಂದ್ರೆ ಮೌನವಾಗಿ ಇರೋದ್ರಿಂದ ಅವನನ್ನ ಮುನಿ ಅಂತ ಕರಿತೀವಿ. ಆತ್ಮನಿರಾಲೋಕ ಅಂತಂದ್ರೆ ಆತ್ಮನಿರಾಲೋಕನು ದೇಹವೇ ಮೊದಲಾದ ಉಪಾಧಿಗಳಿಂದ ಹೊರಬಂದು ತನ್ನನ್ನು ತಾನೇ ನೋಡಬಲ್ಲವನಾದ್ದರಿಂದ ಆ ಆತ್ಮನಿರಾಲೋಕನು ತನ್ನನ್ನೇ ತಾನು ನೋಡ್ತಾನೆ. ಈಗ ನನ್ನಲ್ಲೂ ಭಗವಂತ ಇದ್ದಾನೆ, ನಿಮ್ಮಲ್ಲೂ ಭಗವಂತ ಇದ್ದಾನೆ. ನಿಮ್ಮನ್ನು ನಾನು ನೋಡ್ಬೋದಲ್ವಾ? ನನ್ನನ್ನು ನೀವು ನೋಡ್ಬೋದಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮನಿರಾಲೋಕ. ಭಗವಂತ ಅವನು ನೋಡ್ಕೊಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸಂಭಗ್ನನು ಚೆನ್ನಾಗಿ ಸೇವಿಸಲ್ಪಟ್ಟವನು. ಸಮ್ಯಕ್ ಸೇವಿತ ಅಂತ. ಸಹಸ್ರದನು ಸಹಸ್ರದಷ್ಟು ಫಲಗಳನ್ನ ಕೊಡುವವನು. ಅನಂತ ಧನಾದಿಗಳನ್ನ ಕೊಡುವಂತವನು ಯಾರು? ಭಗವಂತ. ಅದಕ್ಕೆ ಅವನ್ನ ಸಹಸ್ರವಾಗಿ ಎಲ್ಲವನ್ನು ಕೂಡ ಕೊಡುವಂತವನು. ಸಹಸ್ರವಾಗಿ ಎಲ್ಲ ಫಲಗಳನ್ನ, ಇಷ್ಟಾರ್ಥಗಳನ್ನ, ಅಷ್ಟೈಶ್ವರ್ಯಗಳನ್ನ ಕೊಡುವಂತವನು ಭಗವಂತ. ಅದಕ್ಕೆ ಅವನನ್ನ ಸಹಸ್ರದ. ಪಕ್ಷಿಯು ಗರುಡನ ರೂಪದಿಂದ ಇರುವಂತವನು. ಪಕ್ಷರೂಪನು ಅಂದ್ರೆ ಸ್ವಪಕ್ಷಕ್ಕೆ ಸೇರಿದ ಮಿತ್ರ ರೂಪದಿಂದ ಸಹಾಯ ಮಾಡುವಂತವನು. ಅತಿದೀಪ್ತ ಅಂದ್ರೆ ಅತಿದೀಪ್ತನು ಅಂತಂದ್ರೆ ಕೋಟಿ ಸೂರ್ಯನ ದೀಪ್ತಿಯಂತಹ ದೀಪ್ತಿಯನ್ನು ಅಂದ್ರೆ ಪ್ರಭೆಯನ್ನು ಹೊಂದಿರುವಂತವನು. ಶತ್ರುಗಳ ದೀಪ್ತಿಯನ್ನ ಅತಿಕ್ರಮಿಸುವವನು ಎಂದರೆ ಅವನ ತೇಜೋವಧೆಯನ್ನು ಮಾಡುವಂತವನು. ಅವರ ಅಂದ್ರೆ ಅವರ ಶತ್ರುಗಳ ತೇಜೋವಧೆಯನ್ನು ಕೂಡ ವಧೆ ಮಾಡುವಂತವನು. ಅದಕ್ಕೆ ಅವನನ್ನ ಅತಿದೀಪ್ತ. ನಿಶಾಂಪತಿಯು ಅಂದ್ರೆ ವಿಟ್ ಅಂತಂದ್ರೆ ಪ್ರಜೆಗಳ ಪತಿಯು ಅಂತಂದ್ರೆ ಸಾರ್ವಭೌಮನು ಎನ್ನುವ ಅರ್ಥವನ್ನ ಕೊಡುತ್ತೆ. ಉನ್ಮಾದನು ಅಂತಂದ್ರೆ ಉನ್ಮಾದವನ್ನು ಅಥವಾ ಮೋಹವನ್ನು ಉಂಟು ಮಾಡೋದರಿಂದ ಉನ್ಮಾದನು. ಮದನನು ಅನಂಗನಾದ ಮನ್ಮಥನೋ ಅವನೇ. ಕಾಮನು ಕಾಮಿಸಲು ಯೋಗ್ಯವಾದ ವಿಷಯಗಳ ರೂಪದವನು. ಅಶ್ವತ್ಥನು ಅಂತಂದ್ರೆ ಸಂಸಾರವನ್ನು ಅಂತಂದ್ರೆ ಸಂಸಾರ ರೂಪನು ಎನ್ನುವ ಅರ್ಥವನ್ನು ಕೊಡುತ್ತೆ ಅಶ್ವತ್ಥ. ಅರ್ಥಕರನು ಮುಂದೆ ಹೋಗ್ಬಿಟ್ವಾ? 40ನೇ ಶ್ಲೋಕಕ್ಕಿಂತ ಇಲ್ಲ. ಯಶಃ ಅಂತಂದ್ರೆ ಉನ್ಮಾದವನ್ನು ಅಥವಾ ಮೋಹವನ್ನು ಉಂಟು ಮಾಡುವಂತವನು. ಆಯ್ತದು. ಅಶ್ವತ್ಥ ಆಯ್ತು. ಅರ್ಥಕರಹ ಅಂತಂದ್ರೆ ಅರ್ಥಕರನು ಧನಾದಿಗಳನ್ನ ಉಂಟು ಮಾಡುವಂತವನು ಮತ್ತೆ ಕೊಡುವಂತವನು. ಎಲ್ಲವನ್ನು ಕೂಡ ಕೊಡುವಂತವನು. ಯಶಸ್ಸು ಕೀರ್ತಿ ಎಲ್ಲವನ್ನು ಕೂಡ ಕೊಡುವಂತವನಿಗೆ ಏನಂತೀವಿ? ಯಶಃ ಕೀರ್ತಿ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ನಮ್ಗೆಲ್ಲ ಏನನ್ನ ಮಾಡ್ತದೆ ಭಗವಂತ? ಯಶಸ್ಸು, ಕೀರ್ತಿ, ಧನಕಾದಿ, ಐಶ್ವರ್ಯ ಎಲ್ಲವನ್ನು ಕೊಡ್ತಾ ಇದ್ದಾನಲ್ಲ ಭಗವಂತ. ಅದಕ್ಕೆ ಅವನನ್ನು ಯಶಃ ಅಂತ ಕರಿತೀವಿ. ಇಲ್ಲಿಗೆ 40ನೆಯ ಶ್ಲೋಕ ಇಲ್ಲಿಗೆ ಎಂಡಾಗುತ್ತೆ. ನಾಳೆ 41ನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಕೂಡ ನೀವೀಗ ರಿವಿಷನ್ ಅನ್ನ ಶುರು ಮಾಡಿ. ಬೇಗ ಮುಗಿದೋಯ್ತಾ? 5 ಶ್ಲೋಕ
ಪುಟಾಣಿಯಾಗಿತ್ತು, ಬೇಗ ಮುಗಿತು. ಬೇಗ ಆಯ್ತು. ಅದಕ್ಕೂ ಮೊದಲು ಇದರಲ್ಲಿ ಹೊಸ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಏನಂತಂದ್ರೆ ಯಾರಿಗೂ ಕೂಡ ಇಲ್ಲಿ ಇದಿಲ್ಲ ಅಂದ್ರೆ ತಪ್ಪು ಹೇಳ್ತಾ ಇದ್ರೆ, ಯಾಕಂದ್ರೆ ನಾವ್ ಹೇಳಿದಾಗ ಮಾತ್ರನೇ ಗೊತ್ತಾಗುತ್ತೆ. ಈಗ ನಾನ್ ರಿಪೀಟ್ ಮಾಡಿದಾಗ ಮಾತ್ರ ನಾನು ತಪ್ಪು ಹೇಳ್ತಾ ಇದೀನಿ ಅಂತ ಗೊತ್ತಾಗುತ್ತೆ. ಈಗ ಯಾವ್ದೋ ಒಂದು ತಗೊಳ್ಳೋಣ, ಈಗ ಮುಖ್ಯ ಅಷ್ಟ ಇದೆ. ಈಗ ನಾನು ಈ ಕೋಗೆ ಯಾವತ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ನಾನು ರಿಪೀಟ್ ಅದ್ ನನ್ ಕಣ್ಣು ಕಾಣಿಸಿದ ಮುಖ್ಯ ಅಂತಾನೆ ಗೊತ್ತಾಗ್ತಾ ಇದ್ರೆ ನನ್ ಬಾಯಿಂದ ಅದ್ ಬರಲ್ಲ, ನೋಡಿ ಸ್ಪಷ್ಟವಾಗಿ ಬಾಯಿಂದ ಬರಲ್ಲ. ಅವಾಗ ಮುಕ್ಕಹ ಅಂತ ಬಂದ್ಬಿಡುತ್ತೆ ಅಲ್ವಾ. ನಾವ್ ಹೇಳಿದಾಗ ಮಾತ್ರನೇ ಅದು ತಪ್ಪೋ ಸರಿನ ಅಂತ ಗೊತ್ತಾಗುತ್ತೆ. ಅದರಿಂದ ನೀವು ಕೂಡ ಒಂದ್ಸರಿ ರಿಪೀಟ್ ಮಾಡಿ, ನಮ್ಮ ಜೊತೆಯಲ್ಲಿ ರಿಪೀಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ನಮ್ಗಿಂತ ಚೆನ್ನಾಗಿ ಬರುತ್ತೆ. ಏಕೆಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ಏಜ್ ಆಗಿರೋ ಒಂದು ಹುಟ್ಟಿದ ಕ್ಷಣದಿಂದ ನಾವು ಸಾಯೋವರೆಗೂ ಕೂಡ ಪ್ರತಿದಿನ ಏನನ್ನಾದ್ರೂ ನಾವು ಕಲಿತಾನೇ ಇರ್ತೀವಿ. ಅದರಿಂದ ಪ್ರತಿದಿನ ಏನನ್ನಾದ್ರೂ ಕಲಿತಾನೆ ಇರೋಣ. ನಾವು ಕಣ್ಣಿಂದ ನೋಡ್ಬೇಕು, ಮತ್ತೆ ಕಿವಿಯಿಂದ ಕೇಳ್ಬೇಕು, ಮತ್ತೆ ಬಾಯಿಂದ ಹೇಳ್ಬೇಕು. ಆಗ ಮಾತ್ರ ನಾವು ಕಲಿಯೋದಿಕ್ಕೆ ಸಾಧ್ಯ ಆಗುತ್ತೆ. ಹೊಸದಾಗಿ ಜಾಯಿನ್ ಆಗಿರೋಂಥವ್ರು ಎಲ್ಲರೂ ಕೂಡ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಯಾಕೆಂತಂದ್ರೆ ಎಲ್ಲರೂ ಕೂಡ ಒಂದೇ, ನಾನು ಒಂದೇ ನೀವು ಒಂದೇ. ಈಗ ಇದ್ರಲ್ಲಿ ನೋಡಿದ್ವಲ್ಲ ಮೀನಿಂಗ್ ಅಲ್ಲಿ ಭಗವಂತ ಎಲ್ಲರಲ್ಲೂ ಇದ್ದು ಅವನು ನೋಡ್ಕೋತಾನೆ ಅಂತೇಳಿ. ನಮ್ಮಲ್ಲೂ ಅವನೇ ಇದ್ದಾನೆ, ನಿಮ್ಮಲ್ಲೂ ಅವನೇ ಇದ್ದಾನೆ, ಎಲ್ಲವನ್ನು ಕೂಡ ಅವನೇ ಮಾಡ್ತಾ ಇದ್ದಾನೆ. ಈಗ ಕಲಿಸ್ತಾ ಇರೋದು ಅವನೇ, ಕಲಿತಾ ಇರೋದು ಅವನೇ ಅಲ್ವಾ. ಕಲಿಸ್ತಾ ಇರೋದು ಅವನೇ, ಕಲಿತಾ ಇರೋದು ಅವನೇ, ಎಲ್ಲವನ್ನು ಕೂಡ ಉಪದೇಶ ಮಾಡ್ತಾ ಇರೋದು ಅವನೇ, ಎಲ್ಲವೂ ಅವನೇ ಮಾಡ್ತಾ ಇದ್ದಾನೆ ಅಲ್ವಾ. ಅದರಿಂದ ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಕೂಡ ಭಯ ಬೇಡ. ಎಲ್ಲರೂ ಕೂಡ ರಿಪೀಟ್ ಮಾಡಿ, ಎಲ್ಲರೂ ಕೂಡ ಚೆನ್ನಾಗಿ ಶಿವಸಹಸ್ರನಾಮವನ್ನ ಕಲ್ತ್ಕೊಳ್ಳೋಣ. ಮತ್ತೆ ಇನ್ನೂ ಹೆಚ್ಚಿನ ಶ್ಲೋಕಗಳನ್ನ ಕಲ್ತ್ಕೊಳ್ಳೋಣ. ನಾವು ಹೀಗೆ ಇದ್ರೆ ಮತ್ತೆ ಮುಂದೆ ಬರುವಂತ ಶ್ಲೋಕಗಳಿಗೆ ಅನ್ಮ್ಯೂಟ್ ಮಾಡ್ಕೊಳೋದಿಲ್ಲ. ಒಂದು ದಿನ ಭಯ ಆಗುತ್ತೆ, 2 ದಿನ ಭಯ ಆಗುತ್ತೆ, 4ನೇ ದಿನಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ನಾವು ರಿಪೀಟ್ ಮಾಡ್ಬೋದು. ಇವ್ರೆ ಪ್ರೇಮಿಳಾ ಪುರುಷೋತ್ತಮ ಅವರೇ ರಿವಿಷನ್ ಮಾಡ್ಕೊಳ್ಳಿಮ್ಮ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸುಧಾರಾಣಿ ಜಿ ಎಸ್ ಅವರೇ ಇದ್ದೀರಮ್ಮ? ಸುಧಾರಾಣಿ ಜಿ ಎಸ್ ಅವರೇ, ಓಕೆ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. 36ನೇ ಶ್ಲೋಕ ಹೇಳಿಮ್ಮ. ಮುಖ್ಯೋ ಮುಖ್ಯಶ್ಚ ದೇಹ ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಸ್ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪ ದೃಕ್. ಚೆನ್ನಾಗಿ ಹೇಳಿದ್ರಿಮ್ಮ. ನೋಡಿ, ಸರ್ವ ಕಾಮದ ಆದ್ಮೇಲೆ ಅಲ್ಲೊಂದು ಪಾಸ್ ತಗೊಳ್ಳಿ, ಪರವಾಗಿಲ್ಲ, ಒಟ್ಟಿಗೆ ಸೇರ್ಸೋ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾ. ಸುಜಾತ ಕರನಾಮ್ ಅವರೇ ನಮಸ್ತೆ ಮೇಡಮ್. ನಮಸ್ತೆ. 37ನೇ ಶ್ಲೋಕ. ಸರ್ವಕಾಮ ವರೈಶ್ವ ವರಶ್ಚೈವ ಸರ್ವದಸ್ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿಹ್ಯ ವಶಃ ನಿಪಾತಿ ಯವಶಃ ಖಗಃ. ನಿಪಾತಿ ಯವಶ್ಯಃ ಖಗಃ. ಯಹ್ವಶಃ ಖಗಃ. ಬೇಡ, ಪೂರ್ತಿ ಬೇಡಮ್ಮ, ಅರ್ಧ ತಗೊಳ್ಳಿ. ಯಹ್ವಶಃ ಖಗಃ. ಯವಶಃ ಖಗಃ. ಓಕೆ ಮಾ, ಥ್ಯಾಂಕ್ ಯು ಮಾ. ಪ್ರಾಕ್ಟೀಸ್ ಮಾಡಿ. ಸುಜಾತ KS ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. 38 ಹೇಳಿಮ್ಮ. ರೌದ್ರರೂಪಂ ಶುರಾದಿತ್ಯೋ ಬಹುರಶ್ಮಿಃ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಅಮ್ಮ, ಫಸ್ಟ್ ಲೈನ್ ಫಸ್ಟ್ ಆಫ್ ಹೇಳಿಮ್ಮ. ರೌದ್ರರೂಪೋ ಶುರಾದಿತ್ಯೋ. ಕರೆಕ್ಟ್. ಇಲ್ಲ, ಅದೆಲ್ಲ ಸರಿ ಬಂತು. ರೂಪೋಗ್ ಸ್ವಲ್ಪ ಹೇಳ್ಕೊಳ್ಳಿ, ಸ್ವಲ್ಪ ಹೇಳಿದ್ರೆ ಅಲ್ಲಿ ಸರಿ ಬರುತ್ತೆ. ಇಲ್ಲ ಅಥವಾ
ರೌದ್ರ ರೂಪೋ ತಗೊಂಡು ಹಂಶರಾದಿತ್ಯೋ ಅಂತ ತಗೋಬೇಕಾಗುತ್ತೆ. ಸರಿ ಥ್ಯಾಂಕ್ ಯು ಅಮ್ಮ. ಸುಮಾ ವಿ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ, ಹೇಳಿ ಮಾ ಮುಂದಿನ ಶ್ಲೋಕ. ಸರ್ವವಾಸಿ ಶ್ರಿಯಾವಾಸಿ ಉಪದೇಶಕರೋ ಕರಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಸುಮಾಲಿನಿ ರಾವ್ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಪಕ್ಷಿ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಃ ಕಾಮೋ ಶಶ್ವತೋರ್ಥಕರೋ ಯಶಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಸುಮನ್ ಕೆ ಎಂ ಅವರೇ. ಸುಮನ್. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಅಮ್ಮ. ಸುಮನಾ ಶ್ರೀನಿವಾಸನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಮುಂದಿನ ಶ್ಲೋಕ ತಗೊಳ್ಳಿ ಮಾ. ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಹವಶಃ ಖಗಃ. ಆಕಾಶ ಅಷ್ಟೇ. ಥ್ಯಾಂಕ್ ಯು ಮಾ. ಸುಮಿತ್ರಾ ವಿ ಅವರೇ. ಮೇಡಮ್. ಹೇಳಿ. ಸರ್ವಕಾಮವರಶ್ಚೈವ 38 ರೌದ್ರ ರೂಪೋಂಶುರಾದಿತ್ಯೋ ಬಹುರಶ್ಮಿ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಚೆನ್ನಾಗಿ ಹೇಳಿರಿ. ನೋಡಿ ಅಲ್ಲಿ ಫಸ್ಟ್ ಲೈನ್ ಅಲ್ಲಿ ಬಹು ರಶ್ಮಿಸ್ ಅರ್ಧ ಸಹ ಕೇಳಿಸ್ಬೇಕು. ಬಹುರಶ್ಮಿ ರಶ್ಮಿಸ್. ಹಾ ಆಯ್ತು ಮೇಡಮ್, ಥ್ಯಾಂಕ್ ಯು. ಸುಮಿ ರೆಡ್ಡಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಸರ್ವವಾಸಿ ಶ್ರಿಯಾವಾಸಿ ಉಪದೇಶಕರೋ ಕರಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ, ಥ್ಯಾಂಕ್ ಯು ಮಾ. ಸುನೀತಾ ಬಿಜಿ ಅವರೇ. 39ನೇ ಶ್ಲೋಕ 2ನೇ ಲೈನ್ ಕಾಣಿಸ್ತಾ ಇಲ್ಲ, ಪ್ಲೀಸ್ ಸ್ವಲ್ಪ ಶೋ ಮಾಡಿ ಅಮ್ಮ. PDF ಇಟ್ಕೊಂಡಿಲ್ವಮ್ಮ? ಪ್ರತಿಯೊಬ್ರು ನಿಮ್ಗೆ ಸ್ಕ್ರೀನ್ ಅಲ್ಲಿ ನೋಡಕ್ ಹೋಗ್ಬೇಡಿ, ದಯವಿಟ್ಟು ನೀವು PDF ತಗೊಳ್ಳಿ. ಅನ್ನೋದು ನಿಮ್ಗೆ ಅಲ್ಲಿ ಏನಾದ್ರು ಕರೆಕ್ಷನ್ಸ್ ಇತ್ತು ಅಂದ್ರೆ ಒಂದು ಕರೆಕ್ಷನ್ ಮಾಡ್ಕೊಳ್ಳಿಕ್ ಅನುಕೂಲ ಆಗುತ್ತೆ. ಮತ್ತೆ ನೀವು ಬುಕ್ ಅಲ್ಲಿ ಓದೋದಕ್ಕೆ ಸುಲಭ ಆಗುತ್ತೆ ನಿಮ್ಗೆ PDF ತಗೊಂಡ್ರೆ, ಆಯ್ತಾ? ದಯವಿಟ್ಟು ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ರು ನೀವು PDF ಇಟ್ಕೊಂಡು ಹೇಳಿದ್ರೇನೆ ನಿಮ್ಗೆ ಬರೋದು. ಯಾಕಂದ್ರೆ ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ನೀವು ಅಕ್ಷರನ ಏನ್ ಅಕ್ಷರ ಇದೆ ಮುಂದೆ ಏನ್ ಬರುತ್ತೆ ಅನ್ನೋದೆಲ್ಲ ನಿಮ್ಗೆ ಚೆನ್ನಾಗ್ ಗೊತ್ತಾಗುತ್ತೆ. ದಯವಿಟ್ಟು ನಾಳೆಯಿಂದ ಪ್ರತಿಯೊಬ್ರು PDF ಇಟ್ಕೊಳ್ಳಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಹೇಳ ಮೇಡಮ್. ಹೇಳಿಮ್ಮ. ಪಕ್ಷಿ ಚ ಪಕ್ಷಿ ರೂಪಶ್ಚ ಅತಿ ದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಃ ಕಾಮೋ ವಿಶ್ವತ್ತೋರ್ಥಕರೋ ಯಶಃ. ಪಕ್ಷಿ ಚ ಪಕ್ಷರೂಪಶ್ಚ ಅತಿ ದೀಪ್ತೋ ವಿಶಾಂಪತಿಃ. ಓಕೆ, ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಸುನೀತಾ ಶ್ಯಾಮ್ ಅವರೇ. ಸುನೀತಾ ಶ್ಯಾಮ್ 36 ಮುಖ್ಯೋ ಮುಖ್ಯಚ್ಚ ದೇಶಚ್ಚ ದೇಹಶ್ಚ ಕಹಾಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಥ್ಯಾಂಕ್ ಯು ಮಾ. ಸುಪ್ರಿಯಾ ಡಿ ಅವರೇ. 37 ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಹವ್ಯಶಃ ಖಗಃ. ನಿಪಾತಿ ಆಮೇಲೆ ಏನಿದೆ? ನಿಪಾತಿ ಯವಶಃ ಖಗಃ. ಯವಶಃ ಖಗಃ.
ಖಗಃ. ಥ್ಯಾಂಕ್ ಯು ಮಾ. ಶ್ವೇತಾ ರವಿ ಅವರೇ. ಹರಿ ಓಂ ಮ್ಯಾಮ್. ಹರಿ ಓಂ. रुद्ररूपोऽंशुरादित्यो बहुरश्मिः सुवर्चसि वसुवेगो महावेगो मनोवेगो निशाचरः. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಟಿ ಎಂ ಲತಾ ಅವರೇ. ಟಿ ಎಂ ಲತಾ ಅವರೇ. ಹಾ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ. ಸರ್ವವಾಸಿ ಶ್ರಿಯಾವಾಸಿ ಉಪದೇಶಕರೋಕರಃ ಮುನಿರಾತ್ಮ ನಿರಾಲೋಕ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ತ್ರಿವೇಣಿ ಹೆಚ್ ಅವರೇ. ಶುಭರಾತ್ರಿ ಅಂತ ಕರ್ದಿಲ್ಲ ಮೇಡಮ್. ಮ್ಯೂಟ್ ಮಾಡ್ಕೊಳ್ಳಿ ಮಾ, ಮ್ಯೂಟ್ ಮಾಡ್ಕೊಳ್ಳಿ, ಕರೀತಾರೆ, ಮ್ಯೂಟ್ ಮಾಡಿ. ಹೇಳಿ ಮಾ. ಪಕ್ಷಿ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಷಾಂಪತಿಃ ಉನ್ಮಾದೋ ಮದಃ ಕಾಮೋ ಯಶ್ವೈಥೋರ್ಥಕರೋ ಯಶಃ. ಮಾ ಇನ್ನೊಂದ್ಸಲಿ ಸೆಕೆಂಡ್ ಹಾಫ್. ಕಾಮೋ ಅತ್ತಾನೆ ಅದಲ್ವಾ? ಕಾಮೋ ಇಂದಲ್ವಾ? ಕಾಮೋ ಯಶ್ವಥೋರ್ಥಕರೋ ಯಶಃ. ಸರಿ ಬಂತ? ಹಾ ಸರಿ. ಉಮಾ ಚಂದರ್ ಅವರೇ. ಉಮಾ ಚಂದರ್ ಅವರೇ ಇದ್ದೀರಮ್ಮ? ಉಮಾ ಚಂದರ್ ಅವರೇ ಕೇಳಿಸ್ತಿದ್ಯಾ ಮೇಡಮ್? ಹೇಳ್ತೀನಿ. ಹಾ ಹೇಳಿ ಮಾ. ಮೇಡಮ್ ನಾನು ಕೇಳಿಸ್ಕೊಂತೀನಿ. ಹಾ ಸರಿ. ಓಕೆ ಮಾ. ಉಮಾದೇವಿ ನಮಸ್ಕಾರ ಅಕ್ಕ. ನಮಸ್ತೆ ಅಮ್ಮ, ಹೇಳಿ ಮಾ. 36 36. ಓಕೆ ಓಕೆ ಓಕೆ. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಧೃತ್ ಸುಬಲೋ ಬಲರೂಪಧೃತ್. ಸರಿ ಮಾ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಉಮಾ ಸೆಲ್ವಂ ಅವರೇ. ಉಮಾ ಸೆಲ್ವಂ ಅವರೇ. ನಮಸ್ತೆ ಮೇಡಮ್. ಸರ್ವಕಾಮ ವರಶ್ಚೈವ ಸರ್ವತೋಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಯೇವಶಃ ಖಗಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಉಮಾ ಶಶಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮಾ. 38 ಮೇಡಮ್. ಹೌದಮ್ಮ, 38. ರುದ್ರ ರೂಪೋ ಸುರಾದಿತ್ಯೋ ಬಹು ರಶ್ಮಿಸ್ ಸುವರ್ಚಸೆ ವಸುವೇಗೋ ಸುವರ್ಚಸಿ. ನೋಡಿ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಓಕೆ, ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಇಲ್ಲ ಸಾಕಮ್ಮ, ಒಂದ್ಸಲಿ ಸಾಕು. ಉಮಾ ಮುರಳಿ ಮೋಹನ್ ಅವರೇ. ಉಮಾ ಮುರಳಿ ಮೋಹನ್ ಅವರೇ ಇದ್ದೀರಮ್ಮ? ಉಮಾ ಮುರಳಿ ಮೋಹನ್ ಅವರೇ. ಎಸ್ ಮ್ಯಾಮ್. 39. ಸರ್ವವಾಸಿ ಶ್ರಿಯಾವಾಸಿ ಉಪದೇಶಕರೋಖರಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಾ. ಉರಲಾ ಗಾಯತ್ರಿ ಅವರೇ. ಉರಲಾ ಗಾಯತ್ರಿ ಅವರೇ ಇದ್ದೀರಾ? ಎಸ್ ಅಕ್ಕ. 40 ಹೇಳಿ ಮಾ. ಪಕ್ಷಿ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಷಾಂಪತಿಃ ಉನ್ಮಾದೋ ಮದನಃ ಕಾಮೋ ಹರ್ಷವತ್ತೋರ್ಥಕರೋ ಯಶಃ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ಉಷಾ ರಾಮಚಂದ್ರ ಅವರೇ. ನಮಸ್ತೆ. 36. ಹೌದಮ್ಮ. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಮಾ. ಉಷಾ ಯುಇ ಅವರೇ. ಉಷಾ ಯುಇ ಅವರೇ ಇದ್ದೀರಮ್ಮ?
ಹಾ ಮ್ಯಾಮ್ ಇದ್ದೀನಿ. ಹೇಳಿಮ್ಮ 37. ಸರ್ವಕಾಮವರಶ್ಚೈವ ಸರ್ವದ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀಹ ವಹಃ ಖಗಃ. ಥ್ಯಾಂಕ್ ಯು ಮಾ. ವಾಣಿ ಬಸಪ್ಪ ಅವ್ರೆ. ಎಸ್ ಮೇಡಮ್. ರೌದ್ರ ರೂಪೋ ಶುರಾದಿತ್ಯೋ ಬಹುರಶ್ಮಿ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಥ್ಯಾಂಕ್ ಯು ಮಾ. ವಾಣಿ ಮಾಲತೇಶ ಅವ್ರೆ. ವಾಣಿ ಮಾಲತೇಶ್ ಅವ್ರೆ. ಹರಿ ಓಂ ಅಕ್ಕ. ಹರಿ ಓಂ. 39 ಅಲ್ವಾ ಅಕ್ಕ? ಹೌದಮ್ಮ. ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋ ಕರಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ ಹೇಳಿದ್ರೆ ಥ್ಯಾಂಕ್ ಯು ಮಾ. ವರಲಕ್ಷ್ಮಿ ಅವ್ರೆ. ವರಲಕ್ಷ್ಮಿ ಅವ್ರೆ. ವರಲಕ್ಷ್ಮಿ ಅವರೇ ಇದ್ದೀರಮ್ಮ? ವಸಂತ ಗೋಪಿನಾಥ್ ಅವ್ರೆ. ವಸಂತ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ. ಪಕ್ಷಿ ಚ ಪಕ್ಷಿರ್ ಪಕ್ಷಿ ಚ ಪಕ್ಷಿರೂಪಶ್ಚ ಪಕ್ಷಿ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಷಾಂಪತಿಃ ಉನ್ಮಾದೋ ಮದನಃ ಕಾಮೋ ಯಶ್ವತೋರ್ಥಕರೋ ಯಶಃ. ಯಶ್ವಥೋರ್ಥಕರೋ ಯಶಃ. ಯಶ್ವಥೋರ್ಥಕರೋ ಯಶಃ. ಥ್ಯಾಂಕ್ ಯು ಮಾ. ವಸಂತಿ ಹಲಿಂಗಾಡಿ ಅವರೇ. ಥ್ಯಾಂಕ್ ಯು ಮ್ಯಾಮ್. ವಸಂತಿ ಹಲಿಂಗಾಡಿ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. 36. ಮುಖ್ಯೋ ಮುಖ್ಯಸ್ಥ ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಮಾ. ವಸಂತಿ ವಿ ಅವರೇ. ಸರ್ವಕಾಮವರಶ್ಚೈವ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತಿ ಹ್ಯವಶಃ ಖಗಃ. ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಮಾ. ವಾಸವಿ ಅವರೇ. ವಾಸವಿ ಕೌಂಟರ್. ನಮಸ್ತೆ ಮಾ. ನಮಸ್ತೆ. ರೌದ್ರ ರೂಪೋಂಶುರಾದಿತ್ಯೋ ಬಹುರಶ್ಮಿ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಮಾ. ವಸುಧಾ ಅವರೇ. ವಸುಧಾ ಅವರೇ ಇದ್ದೀರಮ್ಮ? ವಸುಧಾ ಅವರೇ. ಓಕೆ. ವಾಸವಾಂಬ ಅವರೇ. ನಮಸ್ತೆ. 39 ತಗೊಂಡು. ನಮಸ್ತೆ. 39. ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋ ಕರಃ ಮುನಿರಾತ್ಮ ನಿರಾಲೋಕ ಸಂಭಗ್ನಸ್ತ ಸಹಸ್ರದಃ. ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಮಾ. ವೀಣಾ ಕುಲಕರ್ಣಿ ಅವರೇ. 40 ತಗೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮಾ. ಎಷ್ಟನೇ ಹೇಳ್ಬೇಕ್ರಿ? 40. ಪಕ್ಷಿ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಷಾಂಪತಿಃ ಉನ್ಮಾದೋ ಮದನಃ ಕಾಮೋ ಯಶ್ವತೋರ್ಥಕರೋ ಯಶಃ. ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಮಾ. ವೀಣಾ ಎನ್ಎಸ್ ಅವರೇ. ಮೇಡಮ್ ನನ್ನ ಹೆಸರು ಕರೆದ್ರಾ ಮೇಡಮ್? ವರಲಕ್ಷ್ಮಿ ಅಂತ. ಕರೆದ್ರಮ್ಮ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ. ಪ್ಲೀಸ್ ಇವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಹೇಳ ಮೇಡಮ್? ಇಲ್ಲ, ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಕರೀತಾರೆ, ಮ್ಯೂಟ್ ಮಾಡಿ ಅಮ್ಮ. ವೀಣಾ ಎನ್ಎಸ್ ಅವರೇ. ನಮಸ್ಕಾರ ಮೇಡಮ್. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಧೃತ್ ಹೇಳ್ದೆ ಮೇಡಮ್. ರೂಪಧೃತ್. ಓಕೆ ಥ್ಯಾಂಕ್ ಯು ಮಾ. ವೀಣಾ ಸತೀಶ್ ಅವರೇ. ಹರಿ ಓಂ ಮೇಡಮ್.
ಹರಿ ಓಂ. सर्वकामवरश्चैव सर्वदः सर्वतोमुखः आकाशनिर्विरूपश्च निपाति ह्यवशः खगः. ಥ್ಯಾಂಕ್ ಯು ಮಾ. ವೀಣಾ ವೈವಿ ಅವರೇ. ಹರಿ ಓಂ ಮ್ಯಾಮ್. ರೌದ್ರರೂಪೋ ಅಂಶುರಾದಿತ್ಯೋ ಬಹುರಶ್ಮಿಃ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಫಸ್ಟ್ ಲೈನ್ ಫಸ್ಟ್ ಹಾಫ್ ಹೇಳಿ ಮಾ. ರೌದ್ರರೂಪೋ ಅಂಶುರಾದಿತ್ಯೋ. ಓಕೆ, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ವೆಂಕಟೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮಾ. ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋ ಕರಃ ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ವಿದ್ಯಾ ರಾಜಶೇಖರ್ ಅವರೇ. ವಿದ್ಯಾ ಓಕೆ. ಎಸ್ ಮೇಡಮ್. ಹೇಳಿ ಮಾ. ಪಕ್ಷಿ 40ನೇದಲ್ಲ ಮೇಡಮ್? ಹೌದಮ್ಮ, ಹೌದು. 40. ಪಕ್ಷಿ ಚ ಪಕ್ಷ ರೂಪಶ್ಚ ಅತಿ ದೀಪ್ತೋ ವಿಷಾಂಪತಿಃ ಉನ್ಮಾದೋ ಮದನ ಕಾಮೋ ಹಶ್ವತ್ತೋರ್ಥಕರೋ ಯಶಃ. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾ. ಮೊದಲನೇ ವಿಜಯಲಕ್ಷ್ಮಿ ಮಾಡ್ಕೊಳ್ಳಿ ಮಾ. ವಿಜಯಲಕ್ಷ್ಮಿ. ಸಾರಿ ಮ್ಯಾಮ್, ನಂದು ಆಗ್ಲೇ ಮ್ಯೂಟ್ ಆಗ್ಲೇ ಇಲ್ಲ, ಅನ್ಮ್ಯೂಟ್ ಆಗ್ಲೇ ಇಲ್ಲ. ಇಲ್ಲ, ಮ್ಯೂಟ್ ಮಾಡಿ ಮೇಡಮ್ ಹೆಸರು ಕರೀತಾರೆ, ನೀವು ಅವಾಗ ಹೇಳೋರಂತೆ. ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಓಕೆ ಓಕೆ. ಹೇಳಿನ ಮೇಡಮ್. ಹೇಳಿ ಮಾ. ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ನೆಕ್ಸ್ಟ್. ಸೆಕೆಂಡ್ ವಿಜಯಲಕ್ಷ್ಮಿ ಅವರೇ. ವಿಜಯಲಕ್ಷ್ಮಿ ಅವರೇ. ಓಕೆ. ನಮಸ್ತೆ ಮ್ಯಾಮ್. ನಮಸ್ತೆ. ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶನಿರ್ವಿರೂಪಶ್ಚ ನಿಪಾತಿ ಹ್ಯವಶಃ ಖಗಃ. ಥ್ಯಾಂಕ್ ಯು ಮಾ. ವಿಮಲಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ರೌದ್ರರೂಪಾಂಶುರಾದಿತ್ಯೋ ಬಹುರಶ್ಮಿಸ್ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ. ಥ್ಯಾಂಕ್ ಯು ಮಾ. ವಿನಯ್ ಕುಮಾರ್ ಅವರೇ. ಮ್ಯಾಮ್ ರಾಜೇಶ್ವರಿ ಅಂತ ಮ್ಯಾಮ್. ಹೇಳಿ ಮ್ಯಾಮ್. ಯಾವ ಶ್ಲೋಕ ಮ್ಯಾಮ್? 39. ಸರ್ವವಾಸಿ ಶ್ರಿಯಾವಾಸಿ ಉಪದೇಶ ಕರೋ ಕರಃ ಮುನಿರಾತ್ಮ ನಿರಾಲೋಕನ್ ಸಂಭಗ್ನಶ್ಚ ಸಹಸ್ರದಃ. ಸೆಕೆಂಡ್ ಲೈನ್ ಮತ್ತೊಮ್ಮೆ ಹೇಳಿ. ಮುನಿರಾತ್ಮ ನಿರಾಲೋಕಸ್ ಸಂಭಗ್ನಶ್ಚ ಸಹಸ್ರದಃ. ಥ್ಯಾಂಕ್ ಯು ಮಾ. ವಿನೋದ ಅವರೇ. ಎರಡು ನೀವು ಜಾಯಿನ್ ಆಗಿದ್ದೀರಾ ಅನ್ಸುತ್ತೆ. ಎರಡಿದ್ರೊಳಗೆ ವಿನೋದ ಅಂತ ಇದೆ. ಹೇಳಿ ಮಾ. ವಿನೋದ ಇವಾಗ ಮಾತಾಡ್ತಿದ್ರಲ್ಲ, ಅವ್ರು ತಗೊಳ್ಳಿ ಮಾ. ಅತಿ ದೀಪ್ತೋ ನಿಶಾಂಪತಿಃ ಉನ್ಮಾದೋ ಮದನೋ ಯಶ್ವಸ್ತೋರ್ಥಕರೋ ಯಶಃ. ವರಲಕ್ಷ್ಮಿ ಅಂತ. ಒಂದ್ ನಿಮಿಷ ಅಮ್ಮ. ಇನ್ನೊಂದು ವಿನೋದ ಅವರೇ, ನೀವು ಹೇಳ್ತೀರಮ್ಮ ಇವಾಗ ನೆಕ್ಸ್ಟ್. ಇಬ್ರು ಹೇಳಿದ್ರಿ ಅದಕ್ಕೆ. ಇಲ್ಲ, ಒಬ್ರೇ ಹೇಳಿದ್, ನಾನು ಹೇಳಿಲ್ಲ. ಮುಖ್ಯ ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃತ್. ಓಕೆ, ಥ್ಯಾಂಕ್ ಯು ಮಾ. ವಿನೂತಾ ಅವರೇ. ವಿನೂತಾ ಕೆ ಅವರೇ.
ವಿನುತಾ ಕೆ ಅವರೇ ಇದ್ದೀರಮ್ಮ? ವಿಷ್ಣು ಪ್ರಿಯಾ ಅವರೇ? ಎಸ್ ಮ್ಯಾಮ್, ನಮಸ್ತೆ ಮ್ಯಾಮ್. ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೇ ಹ್ಯವಸಃ ಖಗಃ. ಥ್ಯಾಂಕ್ ಯು ಮಾ. ಪೂರ್ತಿ ಆಯ್ತು. ಸೊ ಇವಾಗ ತಿರ್ಗಾ ಶುರು. ನೀವ ಇಬ್ರಲ್ಲಿ ಯಾರಾದ್ರೂ ಎಂಡಿಂಗ್ ಪ್ರೇಯರ್ ಹೇಳಿ. ನಾವೀಗ ಎಷ್ಟು ಹೋಯ್ತು ಶಮಂ ತಗೊಳ್ತೀರಮ್ಮ? ಹಾ, ತಗೊಳ್ತೀನಿ. ಮುಕ್ತಾಯ ಪ್ರಾರ್ಥನೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಥ್ಯಾಂಕ್ ಯು. ಚೆನ್ನಾಗಿ ಎಲ್ಲರೂ ಕೂಡ ಚೆನ್ನಾಗಿ ರಿವಿಷನ್ ನಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲರೂ ಕೂಡ. ನನ್ ಸೌಂಡ್ ಕಡಿಮೆ ಕೇಳಿಸ್ತಾ ಇದೆಯಾ, ಜಾಸ್ತಿ ಕೇಳಿಸ್ತಾ ಇದೆಯಾ? ಇಲ್ಲ ಮ್ಯಾಮ್, ಕೇಳಿಸ್ತಾ ಇದೆ ಮ್ಯಾಮ್. ಕೇಳಿಸ್ತಾ ಇದೆಯಾ ಈಗ? ಕೇಳಿಸ್ತಾ ಇದೆ ಮ್ಯಾಮ್, ಸರಿ ಇದೆ. ಇವತ್ತಿನ ಒಂದು ವಿಷಯ ಏನಂದ್ರೆ, ನಾವು ಲಾಸ್ಟ್ ಅಲ್ಲಿ ಹೇಳಿದ್ವಿ, ಶುಕ್ರವಾರನೇ ಮೆಸೇಜ್ ಹಾಕಿದ್ವಿ, ಸೋಮವಾರದಿಂದ ಈ 4 ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀವಿ ಅಂತ. ನಿನ್ನೆ ಶ್ರೀಕೃಷ್ಣನ ಜನ್ಮ ಯಾಕೆ ಭೂಮಿ ಮೇಲೆ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡಿದೀವಿ. ಮತ್ತೆ ಇವತ್ತು ಎಲ್ಲರಿಗೂ ಕೂಡ ಕುತೂಹಲವಾಗಿರುವಂತಹ ಒಂದು ವಿಷಯ ಏನಂತಂದ್ರೆ, 5 ಮಂದಿ ಪಾಂಡವರಿಗೆ ಧರ್ಮಪತ್ನಿಯಾದ ದ್ರೌಪದಿಯಲ್ಲಿ ಏಕಪತ್ನಿತ್ವದ ಸಾಮರ್ಥ್ಯ ಮತ್ತೆ ಇಂದ್ರನ ಮಹಿಮೆಗೆ ಭಂಗ ಉಂಟಾಗಿ ಆಯಾಯ ಇಂದ್ರಾಂಶಗಳಿಂದ ಪಂಚ ಪಾಂಡವರ ಉತ್ಪತ್ತಿ ಆಗುತ್ತೆ ಅಂತ. 5 ಜನ ಪತಿಯನ್ನು ಹೊಂದಿದಂತಹ ದ್ರೌಪದಿಯನ್ನ, ಅಂದ್ರೆ ತಿಳ್ಕೊಂಡಿರೋರು ಬೇರೆ ಬೇರೆ ರೀತಿಯಾಗಿ ಮಾತಾಡಲ್ಲ, ತಿಳಿದಂತವ್ರು ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ಗೊತ್ತಿಲ್ದಾಗೆ ಹಾಗೆ ಹೀಗೆ ಮಾತಾಡಿರ್ತಾರೆ. ಅದಕ್ಕೆ ಏನು ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಪಾಪ ಗೊತ್ತಿದ್ರೆ ಅವರು ಆ ರೀತಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಗೊತ್ತಿಲ್ಲ ಅಂದಾಗ ಮಾತ್ರ ಅವ್ರಿಗೊಂದು ಪ್ರಶ್ನೆಯನ್ನು ಕೂಡ ಬರುತ್ತೆ. ಏಕೆಂದ್ರೆ ಅಂತಹ ಮುನಿಗಳಿಗೆ, ಜೈಮಿನಿ ಮುನಿಗಳಿಗೆ ಆ ಪ್ರಶ್ನೆ ಬಂದಿದೆ ಅಂದ್ರೆ ನಾವು ನರಮಾನವರು, ಅವರಿಗೆ ಈ ಪ್ರಶ್ನೆ ಬರೋದ್ರಲ್ಲಿ ಸಂಶಯವಿಲ್ಲ. ಅದರಿಂದ ಇವತ್ತು ನಾವು ಆ ವಿಷಯವನ್ನ ತಿಳ್ಕೊಳ್ಳೋಣ. ಪೂರ್ವ ಕಾಲದಲ್ಲಿ ತ್ವಷ್ಟೃ ಪುತ್ರನಾದ ವಿಶ್ವರೂಪನು ಇಂದ್ರನಿಂದ ಹತನಾಗಲು ಬ್ರಹ್ಮ ಹತ್ಯೆಯಿಂದ ಆವರಿಸಲ್ಪಟ್ಟ ಇಂದ್ರನ ತೇಜಸ್ಸಿಗೆ ಬಹಳ ಹಾನಿಯಾಗುತ್ತೆ. ಅದಾದ್ಮೇಲೆ ಪಾಪ ಸಂಪರ್ಕದಿಂದ ಇಂದ್ರನನ್ನು ಅಂದ್ರೆ ತ್ಯಾಜಿಸಿದ ಐಂದ್ರ ತೇಜಸ್ಸು, ತುಂಬಾ ತೇಜಸ್ಸು, ಐಂದ್ರ ತೇಜಸ್ಸು ಏನಾಗುತ್ತೆ ಅಂದ್ರೆ ಇಂದ್ರನಿಂದ ದೂರ ಆಗುತ್ತೆ. ಅದು ಧರ್ಮ ದೇವತೆಯನ್ನ ಪ್ರವೇಶಿಸುತ್ತೆ. ಧರ್ಮ ದೇವತೆ ಯಾರಿರ್ತಾರೋ ಆ ದೇವತೆಗೆ ಪ್ರವೇಶವನ್ನ ಮಾಡ್ಬಿಡುತ್ತೆ ಇಂದ್ರನ ಒಂದು ಐಂದ್ರ ತೇಜಸ್ಸು. ಮತ್ತೆ ಇದರ ಪರಿಣಾಮವಾಗಿ ಇಂದ್ರನು ಏನಾಗ್ತಾನೆ, ತೇಜೋಹೀನನಾಗೋಗ್ತಾನೆ. ಅವನಲ್ಲಿ ಐಂದ್ರ ತೇಜಸ್ಸು ಇಲ್ಲ ಅಂದ್ರೆ ಏನಾಗ್ತಾನೆ, ತೇಜೋಹೀನನಾಗ್ತಾನೆ. ಮತ್ತೆ ತರುವಾಯ ತೃಷ್ಟೃ ಪ್ರಜಾಪತಿಯು ಪುತ್ರನ ವಧೆಯ ಸಮಾಚಾರವನ್ನ ಕೇಳಿ, ಇಂದ್ರ ವಧೆಯನ್ನ ಮಾಡೋದಕ್ಕೆ ಅವನ್ಗೆ ಬ್ರಹ್ಮಹತ್ಯೆ ಪಾಪ ಬಂದಿರುತ್ತೆ. ಆವಾಗ ಏನಾಗುತ್ತೆ, ಬ್ರಹ್ಮಹತ್ಯೆ ಪಾಪ ಬಂದು ಧರ್ಮ ಅಂದ್ರೆ ಐಂದ್ರ ತೇಜಸ್ ಏನಾಗುತ್ತೆ, ಧರ್ಮ ದೇವತೆಯನ್ನ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ಇಲ್ಲಿ ತರುವಾಯು ತೃಷ್ಟೃ ಪ್ರಜಾಪತಿಯ ಪುತ್ರ ಅವನ ವಧೆಯನ್ನ ಕೇಳಿ ಏನಾಗುತ್ತೆ, ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನಿಗೆ ಮಗನ್ನ ಅವನು ಸಮರ ಮಾಡಿದಾನಂದ್ರೆ ಯಾವ ತಂದೆಗಾದ್ರೂ ಕೋಪ ಬರುತ್ತಲ್ಲ, ಅದೇ ರೀತಿಯಾಗಿ ಇವನಿಗೂ ಕೂಡ ಕೋಪ ಬರುತ್ತೆ. ಅವಾಗ ಏನಾಗುತ್ತೆ, ತನ್ನ ಶಿರದಿಂದ ಒಂದು ಜಟೆಯನ್ನ ಕಿತ್ಕೊಂಡು ಕೈಯಲ್ಲಿ ಹಿಡಿದು ಈ ಮಾತನ್ನ ಹೇಳ್ತಾನಂತೆ ತಂದೆ. ಯಾರು? ತರುವಾಯು ತುಷ್ಟರು ಹೇಳ್ತಾನಂತೆ, ದೇವತೆಗಳಿಂದ ಕೂಡಿರುವ ಮೂರು ಲೋಕಗಳು ಇಂದು ನನ್ನ ವೀರ್ಯವನ್ನು ನೋಡಲಿ. ವಿವೇಕದಿಂದ ಬ್ರಹ್ಮ ಹತ್ಯೆಯನ್ನು ಮಾಡಿದ ಆ ಇಂದ್ರನು ನನ್ನ ವೀರ್ಯವನ್ನು ನೋಡಲಿ. ಆ ದೇವೇಂದ್ರನು ಸ್ವಕರ್ಮಾನುಷ್ಠಾನ ಪರನಾಗಿದ್ದ ನನ್ನ ಪುತ್ರನನ್ನು ವಧಿಸಿದನಲ್ಲವೇ ಅಂತ ಹೇಳಿ ಹೀಗೆ ಹೇಳಿತಾ ತೃಷ್ಟ ಪ್ರಜಾಪತಿಯು ಕೋಪದಿಂದ ಕೆಂಗಣ್ಣುಗಳನ್ನ ಬಿಟ್ಕೊಂಡು ಮತ್ತೆ ಆ ಜಡೆಯನ್ನ ಅಗ್ನಿಯಲ್ಲಿ ಹೋಮ ಮಾಡ್ತಾನೆ. ಆಗ ಅಗ್ನಿಯಿಂದ ಜ್ವಾಲೆಗಳ ಮಾಲೆಯಿಂದ ಒಂದೇ ಅಗ್ನಿಯಿಂದ ಏನಾಗುತ್ತೆ, ಅಗ್ನಿಕುಂಡದಿಂದ ಜ್ವಾಲೆಗಳ ಎಲ್ಲವನ್ನು ಕೂಡ ಆವರಿಸುತ್ತೆ. ಮಾಲೆಯಿಂದ ಸುಳಿಯಾಗಿ ಬರೋದಕ್ಕೆ ಶುರುವಾಗುತ್ತೆ. ಆಗ ಮಹಾಕಾಯನು ದೊಡ್ಡ ಕೋರೆ ಹಲ್ಲುಗಳನ್ನು ಹೊಂದಿದವನು ಮತ್ತು ಭೇದಿಸಿದ ಕಾಡಿಗೆ
ಅಂದ್ರೆ ಕಾಡಿಗೆ ರಾಶಿಯಂತೆ ಕಪ್ಪು ಪ್ರಭೆಯುಳ್ಳವನು ಆದ ರುದ್ರನೆಂಬ ಅಂದ್ರೆ ರುದ್ರನೆಂಬ ರಾಕ್ಷಸ ಬರ್ತಾನ. ಅದರಿಂದ ಅಗ್ನಿಗೆ ಹೋಮ ಮಾಡಿರ್ತಾನಲ್ಲ ಅವನ ಜಟೆಯನ್ನು ಕಿತ್ತು ಶಿರಸ್ಸಿನಿಂದ, ಅದಕ್ಕೆ ಹೋಮವನ್ನ ಮಾಡಿದಾಗ ಒಬ್ಬ ರಾಕ್ಷಸ ಹೊರಗಡೆ ಬರ್ತಾನೆ. ಯಾರು? ರುದ್ರನೆಂಬ ರಾಕ್ಷಸ. ಮತ್ತೆ ಇಂದ್ರ ಶತ್ರುವಾಗಿ ಜನಿಸಿದವನು. ಅಂದ್ರೆ ಅವನ ಸಾಹಸ ಹೇಗಿತ್ತು ಅಂತಂದ್ರೆ ದುಷ್ಟ ಪ್ರಜಾಪತಿಯ ತೇಜಸ್ಸಿನಿಂದ ಕೂಡಿದವನು ಆಗಿರೋದ್ರಿಂದ ಮಹಾಬಲಿಷ್ಠನು. ತುಂಬಾ ಅವನು ಪರಾಕ್ರಮಿಯಾಗಿರ್ತಾನೆ, ಒಳ್ಳೆ ಸಾಹಸ ಉಳ್ಳನಾಗಿರ್ತಾನೆ, ದೀರ್ಘವಾಗಿ ಬೆಳೆದಿರ್ತಾನೆ, ತುಂಬಾ ಗಟ್ಟಿಮುಟ್ಟಾಗಿ ಅವನನ್ನು ನೋಡೋದಕ್ಕೆ ತುಂಬಾ ಭಯಂಕರವಾಗಿ ಕೂಡ ಇರ್ತಾನೆ. ಅವಾಗ ಇಂದ್ರನನ್ನ ಅಂದ್ರೆ ನನ್ನನ್ನ ವಧೆ ಮಾಡೋದಕ್ಕೆ ರುದ್ರಾಸುರನು ಜನಿಸಿದನೆ ಅನ್ನೋದನ್ನ ಗೊತ್ತಾಗುತ್ತೆ. ಯಾರಿಗೆ? ಇಂದ್ರನಿಗೆ. ಜನಿಸ್ಬಿಟ್ಟಿದ್ದಾನಲ್ಲ ನನ್ನನ್ನ ಸಾಯಿಸೋದಿಕ್ಕೆ ಅಂತಾನೆ ಹುಟ್ಟಿದನಲ್ವಾ ಅಂತ ಏನಾಗುತ್ತೆ, ಇಂದ್ರನಿಗೆ ಭಯ ಆಗುತ್ತೆ. ಅವಾಗ ಏನ್ ಮಾಡ್ತಾನೆ, ಭಯಭೀತನಾಗಿ ಆ ಅಸುರರೊಡನೆ ಸಂಧಿಯನ್ನ ಬಯಸಿ ಸಂಧಿಯನ್ನು ಅಂದ್ರೆ ಏರ್ಪಡಿಸೋದಕ್ಕೋಸ್ಕರ ಏನ್ ಮಾಡ್ತಾನೆ ಅಂತಂದ್ರೆ ಸಪ್ತ ಋಷಿಗಳನ್ನ ಆತನ ಬಳಿಗೆ ಕಳಿಸ್ತಾರೆ. ಆಗ ಸಮಸ್ತ ಪ್ರಾಣಿಗಳ ಹಿತದ ದೃಷ್ಟಿಯಿಂದ ಏನಾಗುತ್ತೆ, ಸಂತುಷ್ಟರಾದ ಅಂತಃಕರಣ ಉಳ್ಳವರು ಮತ್ತೆ ಆಗಿರುವಂತಹ ಋಷಿಗಳು ಅನೇಕ ಶಪಥ ಪೂರ್ವಕವಾಗಿ ರುದ್ರಾಸುರನೊಡನೆ ಇಂದ್ರನ ಸ್ನೇಹವನ್ನ ಬೆಳೆಸ್ತಾರೆ. ಆದರೆ ರುದ್ರಾಸುರನಿಗೆ ಇತ್ತ ಪ್ರತಿಜ್ಞೆಯ ನಿಬಂಧನೆಯನ್ನು ಉಲ್ಲಂಘಿಸಿ ಯಾವಾಗ ಇಂದ್ರನು ರುದ್ರಾಸುರನನ್ನು ಮತ್ತೆ ವಧೆ ಮಾಡ್ಬಿಡ್ತಾನೆ, ಅಂದ್ರೆ ಸ್ನೇಹವನ್ನ ಬೆಳೆಸ್ತಾನೆ, ಮತ್ತೆ ಅವನನ್ನ ವಧೆ ಮಾಡ್ಬಿಡ್ತಾನೆ. ಆಗ ಪುನಃ ಏನಾಗುತ್ತೆ, ಅವನಿಗೆ ಬ್ರಹ್ಮಹತ್ಯೆಯಿಂದ ಪಾಪ ಬರುತ್ತೆ, ಅವನಿಗೆ ಬ್ರಹ್ಮಹತ್ಯೆ ಆವರಿಸ್ಬಿಡುತ್ತೆ. ಇಂದ್ರನು ತನ್ನ ಬಲರೂಪವಾದ ತೇಜಸ್ಸನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ. ಮೊದ್ಲೇ ಐಂದ್ರ ತೇಜಸ್ಸು ಧರ್ಮ ದೇವತೆಗಳಿಗೆ ಹೊರಟೋಗಿತ್ತು, ಮತ್ತೆ ಈಗ ಬಲರೂಪವು ಕೂಡ ಅವನಿಂದ ಹೊರಟೋಗುತ್ತೆ. ದೇಹದಿಂದ ಹೊರಬಂದು ಬಲರೂಪಿ ತೇಜಸ್ಸು ಸರ್ವವ್ಯಾಪಿಯೂ ಅಮೂರ್ತನಾದ್ದರಿಂದ ಪ್ರಕಾಶನು ಮತ್ತು ಬಲಾಭಿಮಾನಿ ದೇವತೆ ಇರ್ತಾರಲ್ಲ ಅವ್ರಿಗೆ ಆದಂತಹ ವಾಯುದೇವನನ್ನ ಪ್ರವೇಶ ಮಾಡ್ಬಿಡುತ್ತೆ. ಅವನಲ್ಲಿ ಇರುವಂತಹ ಮತ್ತೊಂದು ಬಲರೂಪಿ ತೇಜಸ್ಸು. ಮತ್ತೆ ದೇವೇಂದ್ರನು ಯಾವಾಗ ಗೌತಮ ಮುನಿಯ ರೂಪವನ್ನ ಧರಿಸಿ ಗೌತಮ ಪತ್ನಿಯಾದ ಅಹಲ್ಯೆಯ ಸತೀತ್ವವನ್ನ ನಾಶ ಮಾಡಿದ್ನೋ ಆಗ ತನ್ನ ರೂಪವನ್ನ ಮತ್ತೆ ಕಳ್ಕೊಂಡ್ಬಿಡ್ತಾನೆ. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಇಂದ್ರನ ಅತಿ ಸುಂದರವಾದ ಅಂಗೋಪಾಂಗಗಳನ್ನ ಆವರಿಸಿದ ಸೌಂದರ್ಯ ರಾಶಿಯು ವ್ಯಭಿಚಾರ ದೋಷದಿಂದ ಏನಾಗುತ್ತೆ ಅಂತಂದ್ರೆ ಇಂದ್ರನನ್ನ ತ್ಯಜಿಸಿ ಏನಾಗುತ್ತೆ, ಅವನ ಸೌಂದರ್ಯ ಅಶ್ವಿನಿ ಕುಮಾರರಿಗೆ ವರ್ಗಾವಣೆ ಆಗೋಗ್ಬಿಡುತ್ತೆ. ಆಗ ದೈತ್ಯರು ಆಯಾಯ ಕಾರಣಗಳಿಂದ ಧರ್ಮ ತೇಜಸ್ಸಿನಿಂದಲೂ ಬಲದಿಂದಲೂ ಮತ್ತು ಸೌಂದರ್ಯದಿಂದಲೂ ಶೂನ್ಯನಾಗಿದ್ದ ಇಂದ್ರನನ್ನ ಗೆಲ್ಬೇಕು, ಸಾಹಸ ಕಾರ್ಯಗಳನ್ನ ಗೆಲ್ಬೇಕು ಅಂತ ಹೇಳಿ ಸಾಹಸವನ್ನು ತೋರಿಸ್ಬೇಕು ಅಂತ ಒಂದು ನಿರ್ಧಾರವನ್ನ ಮಾಡ್ತಾರೆ. ಅವಾಗ ಮಹಾಮುನಿಗೆ ಮಹಾಬಲಿಷ್ಠರಾದ ದೈತ್ಯರು ಇಂದ್ರನನ್ನು ಜಯಿಸುವ ಇಚ್ಛೆಯಿಂದ ಉದ್ರೇಕಗೊಂಡು ವೀರ್ಯವುಳ್ಳ ರಾಜರ ವಂಶಗಳಲ್ಲಿ ಜನಿಸಿದ್ರು. ಕೆಲ ಕಾಲದ ನಂತರ ದುಷ್ಟರ ಭಾರದಿಂದ ಪೀಡಿಸಲ್ಪಟ್ಟ ಭೂದೇವಿಯು ಸುಮೇರು ಪರ್ವತದ ಮಧ್ಯದಲ್ಲಿನ ದೇವಸಭೆಗೆ ಓಡೋಗ್ಬಿಡ್ತಾರೆ. ಅವಾಗ ಸಹಿಸಲಾಗದ ದುಷ್ಟರ ಬಾಧೆಯಿಂದ ನೊಂದಿದ್ದ ಭೂದೇವಿಯು ವಂಶದಲ್ಲಿ ಜನಿಸಿದ ದೈತ್ಯ ದಾನವರಿಂದ ನನಗೆ ಉಂಟಾದ ಖೇದದ ಕಾರಣವನ್ನು ದೇವತೆಗಳಿಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಯಾರು? ಭೂದೇವಿ. ಅವಾಗ ನಿಮ್ಮಿಂದ ಹತರಾದ ಮತ್ತು ಮಹಾವಿಕ್ರಮಶಾಲಿಗಳಾದ ಅಸುರರೆಲ್ಲರೂ ಮನುಷ್ಯ ಲೋಕದಲ್ಲಿ ವೀರ್ಯೋದ್ಧತರಾಗಿ ರಾಜರ ವಂಶದಲ್ಲಿ ಜನಿಸಿದ್ದಾರೆ. ದೇವತೆಗಳೇ, ಹೀಗೆ ಜನಿಸಿರುವ ದುಷ್ಟ ವೀರರ ಸಂಖ್ಯೆಯು ಅನೇಕ ಅಕ್ಷೋಹಿಣಿಗಳಾಗೋಗ್ಬಿಟ್ಟಿದೆ. ಅವರ ಭಾರದಿಂದ ನೊಂದಿರುವ ನಾನು ನಿಲ್ಲಲಾರದೆ ಕೆಳಗೆ ಕುಸಿಯುವಂತಾಗಿದೆ. ನನಗೆ ಶಾಂತಿಯೂ ದೊರೆಯುವಂತೆ ಅನುಗ್ರಹಿಸಿ ಅಂತ ಕೇಳ್ಕೊತಾಳೆ. ಎಲ್ಲಿ? ಸುಮೇರು ಪರ್ವತ ಮಧ್ಯದಲ್ಲಿರುವಂತ ದೇವಸಭೆ. ಯಾವ್ದದು ಸುಮೇರು ಮಧ್ಯದಲ್ಲಿರುವಂತಹ ದೇವಸಭೆ? ಯಾರ್ದು? ಅನ್ಮ್ಯೂಟ್ ಆಗಿರೋರು ಪ್ರಮೀಳಾ ಪುರುಷೋತ್ತಮ ಉಷಾ ಕೇಸು ಅವರು. ಕೇಳಿಸ್ಕೊತಾ ಇದ್ರಾ ಉಷಾ ಅವ್ರೆ? ಪ್ರಮೀಳಾ ಪುರುಷೋತ್ತಮ ಅವ್ರೆ, ನಾನು ಇದ್ದೇ ಮಾಡ್ತಾ ಇದ್ದೀರಾ? ಇಲ್ಲ ಮ್ಯಾಮ್, ಕೇಳಿಸ್ಕೊಟ್ಟಿಲ್ಲ. ಯಾವ್ದು ಸುಮೇರು ಪರ್ವತದಲ್ಲಿರುವಂತ ದೇವತೆ? ಹೇಳಿ ಮ್ಯಾಮ್ ನೀವೇ. ಸುಮೇರು ಪರ್ವತದಲ್ಲಿರುವಂತದ್ದು ನಾವು ಲಲಿತಾ ಶಾಸ್ತ್ರ ಓದಿಲ್ಲ ನೀವು? ಲಲಿತಾದೇವಿ ಸಭೆಗೆ ಹೋಗ್ತಾರೆ. ಆಗ ಅಲ್ಲಿ ಎಲ್ಲಾ ದೇವತೆಗಳು ಕೂಡ ಅಲ್ಲಿ ಇರ್ತಾರೆ. ಆಗ ಭೂದೇವಿಯು ಈ ರೀತಿ ಹೇಳಲು ದೇವತೆಗಳು ಪ್ರಜೆಗಳಿಗೆ ಉಪಕಾರ ಮಾಡೋದಕ್ಕೆ
ಮತ್ತೆ ಭೂದೇವಿಯ ಭಾರವನ್ನು ಇಳಿಸೋದಿಕ್ಕೆ ತಮ್ಮ ತಮ್ಮ ತೇಜಸ್ಸಿನ ಅಂಶಗಳಿಂದ ಸ್ವರ್ಗದಿಂದ ಭೂಮಿಯಲ್ಲಿ ಅವತಾರವನ್ನ ತಾಳ್ತಾರೆ. ಧರ್ಮ ದೇವತೆಯು ಇಂದ್ರನ ದೇಹದಿಂದ ತನ್ನಲ್ಲಿ ಸೇರಿದ್ದ ಧರ್ಮ ತೇಜಸ್ಸಿನ ಅಂಶವನ್ನ ಕುಂತಿದೇವಿಯ ಗರ್ಭದಲ್ಲಿ ಸ್ಥಾಪಿಸ್ತಾರೆ. ಯಾರ್ದೇಳಿ? ಕುಂತಿದೇವಿ. ಆ ಕುಂತಿದೇವಿ ಗರ್ಭದಲ್ಲಿ ಸ್ಥಾಪಿಸೋದಕ್ಕೂ ಮುಂಚೆ ಮದ್ವೆ ಆದ್ಮೇಲೆ, ಯಾರು? ಪಾಂಡುವಿನ ಮದ್ವೆ ಆದ ನಂತರ, ಯಾಕಂದ್ರೆ ಅವಳವಾಗ ಪಾಂಡುವಿನ ಪತ್ನಿ ಆಗ್ತಾಳೆ, ಅವಾಗ ರಾಜವಂಶದ ರಾಣಿಯಾಗಿರ್ತಾಳೆ, ರಾಜನ ಹೆಂಡತಿ ಆಗಿರ್ತಾಳೆ. ಅದಕ್ಕೂ ಮುಂಚೆ ಕರ್ಣನ ಜನನ ಆಗಿರುತ್ತೆ, ಅದು ಬೇರೆ ಆಗುತ್ತೆ. ಇವಳು ಈಗ ದೇವತೆಗಳು ರಾಜರ ವಂಶದಲ್ಲೇ ಹುಟ್ಟಬೇಕು, ಯಾಕಂದ್ರೆ ಅವ್ರನ್ನ ಸಂಹಾರ ಮಾಡ್ಬೇಕಂದ್ರೆ ರಾಜವಂಶದಲ್ಲಿ ಹುಟ್ಟಬೇಕು. ಅಂತಹ ರಾಜರ ವಂಶದಲ್ಲಿ ಜನನವನ್ನು ಮಕ್ಕಳು ಪಡ್ಕೋಬೇಕು. ಆದ್ರಿಂದ ಏನ್ ಮಾಡ್ತಾರೆ, ಕುಂತಿದೇವಿ ಯಾವಾಗ ಪಾಂಡುವಿನ ಮದ್ವೆ ಆದ ನಂತರ ಕುಂತಿದೇವಿಯ ಗರ್ಭದಲ್ಲಿ ಧರ್ಮ ತೇಜಸ್ಸಿನ ಒಂದು ಅಂಶವನ್ನ ಕುಂತಿದೇವಿಯ ಗರ್ಭಕ್ಕೆ ಸ್ಥಾಪಿಸ್ತಾರೆ. ಮತ್ತೆ ಮಹಾ ತೇಜಸ್ವಿಯಾದ ಯುಧಿಷ್ಠಿರನು ಜನನ ಆಗುತ್ತೆ. ಇದು ನಮ್ಗೆಲ್ಲ ಗೊತ್ತಿರೋಂಥದ್ದು. ವಾಯುದೇವನು ತನ್ನಲ್ಲಿದ್ದ ಇಂದ್ರ ಬಲವನ್ನು ಕುಂತಿಯ ಗರ್ಭದಲ್ಲಿ ಸ್ಥಾಪಿಸ್ತಾನೆ. ವಾಯುದೇವನಿಗೂ ಕೂಡ ಇಂದ್ರನ ಒಂದು ಅಂಶ ಹೋಗಿತ್ತಲ್ವಾ. ಹಾಗೇನಾಯ್ತು, ಕುಂತಿದೇವಿಗೆ ಅವನು ಕೂಡ ಕುಂತಿದೇವಿಯ ಒಂದು ಗರ್ಭದಲ್ಲಿ ಸ್ಥಾಪಿಸ್ಬಿಡ್ತಾನೆ. ಆ ಅಂಶದಿಂದ ಭೀಮನು ಜನಿಸ್ತಾನೆ. ಇಂದ್ರನ ವೀರ್ಯದಲ್ಲಿ ಅರ್ಧ ವೀರ್ಯ ಅಂಶದಿಂದ ಧನಂಜಯ ಎಂಬ ಕುಂತಿ ಪುತ್ರ ಜನನ ಆಗುತ್ತೆ. ಮೂರನೇ. ಇದೇ ರೀತಿ ಇಂದ್ರನ ಸುಂದರ ರೂಪವು ಅಶ್ವಿನಿ ದೇವತೆಗೆ ಹೋಗಿರುತ್ತೆ ಅಲ್ವಾ, ನಾವೀಗ ತಾನೇ ಹೇಳಿದ್ವಿ. ಆ ಒಂದು ಸುಂದರವಾದಂತ ರೂಪ ಅಶ್ವಿನಿ ದೇವತೆಗಳಿಗೆ ಯಾವಾಗ ಹೋಗುತ್ತೋ ಆಗ ಮಾದ್ರಿ ದೇವಿಯ ಗರ್ಭದಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ ಅಶ್ವಿನಿ ದೇವತೆಗಳು. ಆದ್ದರಿಂದ ಇಂದ್ರನ ರೂಪ ಲಾವಣ್ಯ ಅಂಶಗಳಿಂದ ರೂಪದಲ್ಲಿ ಇಂದ್ರನನ್ನೇ ಹೋಲುವ ನಕುಲ ಸಹದೇವ ಎಂಬ ಪರಮ ಸುಂದರರಾದ ಯಮಳ ಕುಮಾರರು ಮಾದ್ರಿ ದೇವಿಯಲ್ಲಿ ಜನನವನ್ನು ಪಡ್ಕೊತಾರೆ. ಮತ್ತೆ ಪೂಜ್ಯನಾದ ಇಂದ್ರನು ಈ ಕಾರಣದಿಂದ 5 ರೂಪಗಳಲ್ಲಿ ಅವತಾರನ ಪಡ್ಕೊತಾರೆ. ಹಂಗಾದ್ರೆ ಈ 5 ಜನ ಪಾಂಡವರು ಯಾರು? ಅವಾಗ ನಮ್ಗೆ ಇಲ್ಲಿ ಇಂದ್ರನೇ ಆಗಿದ್ದಾನೆ. ನಾವಿಲ್ಲಿ ಏನನ್ನ ನೋಡ್ತಾ ಇದೀವಿ, ಇಲ್ಲಿ 5 ಜನನು ಕೂಡ ಇಂದ್ರನ ಒಂದು ಅಂಶ ಆಗಿದ್ದಾರೆ. ಅವಾಗ ನಮ್ಗೆ ಏನಾಯ್ತು, ಈ 5 ಜನನು ಕೂಡ ಇಂದ್ರನೇ ಆಗಿದ್ದಾನೆ. ಇಂದ್ರನ ಪತ್ನಿಯಾದ ಮಹಾಭಾಗ್ಯಶಾಲಿಯಾದ ಶುಚಿಯೇ ಕೃಷ್ಣೇಯ. ಯಾರಿಲ್ಲಿ ಇಂದ್ರನ ಪತ್ನಿ ಯಾರು? ಶುಚಿ ದೇವಿ ಅಲ್ವಾ. ಶುಚಿಯೇ ಕೃಷ್ಣೆಯ ರೂಪದಲ್ಲಿ ಅಗ್ನಿಕುಂಡದಿಂದ ಅವತರಿಸಿದವಳು. ಆದ್ದರಿಂದ ದ್ರೌಪದಿಯು 5 ರೂಪಗಳಲ್ಲಿ ಅವತರಿಸಿದ ಇಂದ್ರನೊಬ್ಬನಿಗೆ ಪತ್ನಿ ಆಗ್ತಾಳೆ, ಬೇರೆ ಯಾರಿಗೂ ಕೂಡ ಪತ್ನಿ ಆಗೋದಿಲ್ಲ, ಇಂದ್ರನಿಗೆ ಪತ್ನಿ ಆಗ್ತಾಳೆ. ಯೋಗ ಸಿದ್ಧಿಯುಳ್ಳ ಯೋಗೀಶ್ವರರು ತಮ್ಮ ಮಹಿಮೆಗಳಿಂದ ಅನೇಕ ದೇಹಗಳನ್ನ ಪರಿಗ್ರಹಿಸಬಲ್ಲರು. ಅಂದ್ರೆ ಅವರು ದೇವತೆಗಳು. ಅವರು ನಾನಾ ದೇಹಗಳನ್ನ ಪಡ್ಕೋಬಹುದು, ಯಾಕಂದ್ರೆ ಅವರು ದೇವತೆಗಳು. ಸಾವಿರಾರು ಕಣ್ಣುಗಳು, ಸಾವಿರಾರು ಕಾಲುಗಳು, ಸಾವಿರಾರು ದೇಹ, ಸಾವಿರಾರು ಕಿವಿ, ಮೂಗು ಇರೋ ಅಂತವ್ರು. ಅಟ್ಲೀಸ್ಟ್ ಒಂದು 5 ಜನರನ್ನ ಅವರ ರೂಪದಲ್ಲಿ ಅವರನ್ನ ಜನ್ಮವನ್ನ ಪಡ್ಕೋಬಹುದು. ಅದರಲ್ಲಿ ಯಾವುದೇ ನಾವು ಸಂದೇಹವನ್ನ ಪಡೆಯೋಂಗಿಲ್ಲ. ಯಾಕಂದ್ರೆ ಇಂದ್ರನು 5 ಶರೀರಗಳನ್ನು ಧರಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದ್ರೆ ಅವರು ದೇವತೆಯಾದ ಇಂದ್ರನು 5 ಶರೀರವನ್ನು ಧರಿಸೋದ್ರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಈ ರೀತಿ 5 ದೇಹಗಳನ್ನು ಧರಿಸಿದ ಒಬ್ಬನೇ ಇಂದ್ರನಿಗೆ ದ್ರೌಪದಿಯು ಪತ್ನಿಯಾಗಿರುವಳೆ ಹೊರತು ಪರಪುರುಷನ ಪತ್ನಿತ್ವವನ್ನ ಹೊಂದುವುದಿಲ್ಲ. ಗೊತ್ತಾಯ್ತಲ್ವಾ? ದ್ರೌಪದಿಯು 5 ಹೇಗೆ ಪತ್ನಿ ಆದ್ಲು ಅನ್ನೋದನ್ನ ನಾವು ನಿಮ್ಗೆ ಯಾವುದೇ ಸಂದೇಹ ಇಲ್ಲದಾಗೆ ನಿಮಗೆ ಸಮಾಧಾನವಾಗೋ ರೀತಿ ನಾನು ನಿಮ್ಗೆ ಹೇಳಿದ್ದೀನಿ ಅಂತ ನಾನು ಅನ್ಕೊಂತಾ ಇದ್ದೀನಿ. ಈ ರೀತಿಯಾಗಿ ದ್ರೌಪದಿಯು 5 ಅಂದ್ರೆ ಇಂದ್ರನನ್ನೇ ಮದುವೆ ಆಗಿರುವಂತದ್ದು ಶುಚಿಯೇ ಕೃಷ್ಣೆ. ಯಾರು? ಕೃಷ್ಣೆ ಅಂತಂದ್ರೆ ದ್ರೌಪದಿ. ಕೃಷ್ಣೆ ಅಂದ್ರೆ ದ್ರೌಪದಿ ಅಲ್ವಾ. ಅವಳೇ ಇಲ್ಲಿ ಅಗ್ನಿಕುಂಡದಿಂದ ಅವತರಿಸಿರುವಂತದ್ದು. ಯಾಕೆಂತಂದ್ರೆ ಎಲ್ಲಾ ಅವನಲ್ಲಿದ್ದಂತ ತೇಜಸ್ ಎಲ್ಲವೂ ಕೂಡ ಅವನು ಕಳ್ಕೊಂಡ್ಬಿಟ್ಟಿರ್ತಾನೆ. ಅವಾಗ ಪತ್ನಿಯಾಗಿ ಅವನನ್ನ ಹೋಲಿಸ್ಕೊಂಡ್ಲೇಬೇಕಾಗತ್ತೆ. ಅವಾಗ ಏನ್ ಮಾಡ್ತಾಳೆ ಅಂತಂದಾಗ ಅಗ್ನಿಕುಂಡದಿಂದ ಕೃಷ್ಣೆ. ಯಾಕೆಂದ್ರೆ 5 ಜನ ಪಾಂಡವರನ್ನ ಮದ್ವೆ ಆಗೋದಕ್ಕೆ ಅವಳೇ ಬರ್ತಾಳೆ. ಪಾಂಡವರು ಯಾರಿಲ್ಲಿ? ಇಂದ್ರನೇ. 5 ಜನರು ಕೂಡ ಇಲ್ಲಿ ಇಂದ್ರನೇ ಆಗಿದ್ದಾನೆ, ಬೇರೆ ಯಾರು ಅಲ್ಲ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡಿದೀವಿ. ಸರಿನಾ? ಇಷ್ಟಕ್ಕೆ ನಾವು ಇವತ್ತು 2ನೇ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೀವಿ. 3ನೇ ಪ್ರಶ್ನೆ, ಬಲರಾಮನಿಗೆ ಅಂದ್ರೆ ಬ್ರಹ್ಮಹತ್ಯೆ ಪಾಪ ಬರುತ್ತೆ ಯಾಕೆ? ಅಂತಹ ಬಲಶಾಲಿ ಆಗಿರುವಂತವನು ಬಲರಾಮ, ಅವನಿಗೆ ಆ ಒಂದು ಬ್ರಹ್ಮಹತ್ಯೆ ಪಾಪ ಹೇಗ್ ಬರುತ್ತೆ? ಮತ್ತೆ 4ನೇದು ಪಂಚಪಾಂಡವರು
ಅವರ ಮಕ್ಕಳು ದ್ರೌಪದಿಯ 5 ಜನ ಮಕ್ಕಳು ಸಾವನ್ನ ಯಾಕೆ ಒಪ್ಪುತ್ತಾರೆ, ಎಲ್ಲರ ಒಂದು ರಕ್ಷಣೆ ಇರುತ್ತೆ. ಅದನ್ನ ನಾವು ಮುಂದಿನ ತರಗತಿಯಲ್ಲಿ ನಾಳೆ ಬುಧವಾರ ಬಲರಾಮನ ಬಗ್ಗೆ, 4ನೇ ದಿನ ಪಾಂಡುಪುತ್ರರ ಮಕ್ಕಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಒಂದು ದ್ರೌಪದಿಯ ವಿಷಯವನ್ನ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಾಗಿ ನಾನು ತಿಳಿಸಿದೀನಿ. ನಿಮಗಿದ್ದಂತಹ ಸಂಶಯವನ್ನ ನಾನು ಪೂರ್ಣ ಮಾಡಿದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಾವೆಲ್ಲ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಧನ್ಯವಾದ. ಮತ್ತೆ ನಮ್ಮ ಭೇಟಿ ನಾಳೆ ಬೆಳಗ್ಗೆ 11 ಗಂಟೆ. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್.